ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಉತ್ತಮ ಅಧಿಕಾರಿಗೆ ತತ್ವಮಸ್ಯಾದಿ ಮಹಾವಾಕ್ಯಗಳ ಉಪದೇಶ ಮಾಡುವ ಮೂಲಕ ಅಪರೋಕ್ಷ ಬ್ರಹ್ಮಜ್ಞಾನವನ್ನ ಸದ್ಗುರುನಾಥ ಮಾಡಿಕೊಡ್ತಾರೆ. ಮಧ್ಯಮ ಅಧಿಕಾರಿಗೆ ಧ್ಯಾನಕ್ಕೆ ಕುಂದಿರಿಸ್ತಾರ. ಈ ಒಂದು ತತ್ವಮಸ್ಯಾದಿ ಮಹಾವಾಕ್ಯಗಳನ್ನು ಕೇಳಿದಾಗೂ ಕೂಡ ಆ ಶುದ್ಧ ಬ್ರಹ್ಮನ ಅಪರೋಕ್ಷ ಅನುಭವ ಆಗಲಿಲ್ಲ ಅಂತಂದ್ರೆ ಧ್ಯಾನಕ್ಕೆ ಕೂಡಿಸ್ತಾರ. ಆ ಧ್ಯಾನ ವಿಧಿ ವಿಶ್ವಾಸ ಅಂದ್ರೆ ಶ್ರದ್ಧೆ, ಇಚ್ಛೆ ಮತ್ತೆ ಹಠ ಇವುಗಳ ಮೇಲೆ ಅವಲಂಬನೆ ಇರ್ತದೆ ಧ್ಯಾನ. ಈ ವಿಧಿ ಇರಲಿಲ್ಲ, ಇಚ್ಛೆ ಇರಲಿಲ್ಲ, ಶ್ರದ್ಧೆ ಇರಲಿಲ್ಲ, ಹಠ ಇರಲಿಲ್ಲ ಅಂತಂದ್ರೆ ಧ್ಯಾನಕ್ಕೆ ಕುಂತು ಉಪಯೋಗ ಇಲ್ಲ. ಇವು ಇರಬೇಕು ನಮ್ಮ ಹತ್ರ. ಇವೆಲ್ಲ ಇದ್ದು ಅಂತಂದ್ರೆ ಛಲ, ಇದನ್ನು ಬಾಡೇ ತೀರ್ತೀನಿ, ಪಡ್ಕೋಬೇಕು ಅನ್ನೋಂಥ ಛಲ ಇರಬೇಕು. ಈ ರೀತಿ ಧ್ಯಾನ ಮಾಡಿದ ಮೇಲೆ ಅವರಿಗೆ ಮೋಕ್ಷ ಡೈರೆಕ್ಟ್ ಆಗಂಗಿಲ್ಲ. ಧ್ಯಾನ ಮಾಡಿದ ಮೇಲೂ ಅವರಿಗೆ ಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ ಆಗಿ ಆಮೇಲೆ ಮೋಕ್ಷ ಆಗ್ತದೆ. ಆ ಜ್ಞಾನದ ಗೇಟ್ನಾಗ ಪಾಸ್ ಆಗಬೇಕು ಅವ್ರು. ಎಷ್ಟೊತ್ತಾದ್ರೂ ಧ್ಯಾನ ಮಾಡಿದ್ರೇನು, ಕರ್ಮ ಮಾಡಿದ್ರೇನು. ಕರ್ಮ ಮಾಡಿದವರು ಧ್ಯಾನ ಮತ್ತು ಜ್ಞಾನ ಎನ್ನುವ ಎರಡು ಗೇಟ್ನಾಗ ಪಾಸ್ ಆಗ್ಬೇಕು. ಜ್ಞಾನಕ್ಕೆ ಕೂತವರು ಜ್ಞಾನ ಎನ್ನುವ ಒಂದು ಗೇಟ್ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಜ್ಞಾನದವರು ಏನಿರ್ತಾರ ಸೀದಾ ಮೋಕ್ಷಕ್ಕೆ ಹೋಗ್ತಾರ. ಅಲ್ಲಿ ಇನ್ನೂ ಒಂದು ಗೇಟ್ ಇಲ್ಲೇ ಇಲ್ಲ. ಜ್ಞಾನ ಆಯ್ತಂದ್ರೆ ಸೀದಾ ಮೋಕ್ಷನೇ. ಇಲ್ಲ ಅಂತಂದ್ರೆ ಕರ್ಮದವರು ಸ್ವಲ್ಪ ದೂರ, ಜ್ಞಾನದವರು ಮಧ್ಯದಲ್ಲಿರ್ತಾರ, ಜ್ಞಾನದವರು ಅತಿ ಸಮೀಪ ಇರ್ತಾರ. ಅದಕ್ಕೆ ವಿಧಿ, ವಿಶ್ವಾಸ, ಇಚ್ಛೆ, ಹಠ ಇವುಗಳನ್ನು ಅವಲಂಬಿಸಿ ಧ್ಯಾನ ಇರ್ತದ. ಜ್ಞಾನ ಎದರ ಮೇಲೆ ಡಿಪೆಂಡ್ ಇರ್ತದ್ರಿ? ಜ್ಞಾನ ಆಗ್ಬೇಕಾದ್ರೆ ಏನ್ ಬೇಕು? ಜ್ಞಾನ 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 ಧ್ಯಾನ. ಧ್ಯಾನಕ್ಕ ವಿಧಿ, ವಿಶ್ವಾಸ, ಇಚ್ಛೆ, ಹಠ ಇವು ನಾಲ್ಕು ಬೇಕು. ಜ್ಞಾನಕ್ಕ ಪ್ರಮಾಣ ಮತ್ತು ಪ್ರಮೇಯ ಎರಡೇ. ಪ್ರಮಾಣ ಅಂತಂದ್ರೆ ನೀವು ಅನುಭವಿಸಬೇಕು, ನೋಡ್ಬೇಕು ಅನ್ನೋಂಥದ್ದು ನಿಮ್ಮ ಹತ್ರ ಏನು ಆದಲ್ಲ ಅದು ಪ್ರಮಾಣ. ಕಣ್ಣಿನಿಂದ ನೋಡ್ತಿರೋ, ಜ್ಞಾನ ದೃಷ್ಟಿಲಿಂತ ನೋಡ್ತಿರೋ, ಸ್ಥೂಲ ಶರೀರದಿಂದ ನೋಡ್ತಿರೋ, ಸೂಕ್ಷ್ಮ ಶರೀರದಿಂದ ನೋಡ್ತಿರೋ, ಒಟ್ಟ ಪ್ರಮಾಣ. ಮುಂದೆ ಯಾವ ವಸ್ತುವನ್ನು ನೀವು ನೋಡ್ಬೇಕಂತೀರಿ ಅದು ಪ್ರಮೇಯ. ಅವೆರಡೆ ಪ್ರಮಾಣ, ಪ್ರಮೇಯ. ಒಂದು ಘಟ ನೋಡ್ಬೇಕಾದ್ರೆ ಕಾಣಬೇಕು, ಅಲ್ಲಿ ಒಂದು ಘಟ ಇರ್ಬೇಕಷ್ಟೆ. ಘಟ ನೋಡೋದಕ್ಕೇನು ಇಚ್ಛೆ ಬೇಕೇನು? ಕಣ್ಣೆದರಿನ ಘಟ ತಾನೇ ಕಾಣ್ತದ ಇಲ್ಲ? ಮತ್ತ ಘಟ ನೋಡೋದಕ್ಕೆ ಏನಾರ ಒಂದು ವಿಧಿ ವಿಧಾನ ವೇದಗಳಲ್ಲಿ ಏನ್ರಿ ಪ್ರೊಸೀಜರ್ ಬೇಕೇನು ನಿಮಗ? ಒಂದು ಗಡಿಗೆ ನೋಡೋದಕ್ಕೆ ಏನು ಪ್ರೊಸೀಜರ್ ಬೇಕು? ಮತ್ತೆ ಗಡಿಗೆ ನೋಡೇಬೇಕು ಅನ್ನೋಂಥದ್ದು ಹಠ ಏನಾರ ಬೇಕೇನು? ಮತ್ತೆ ಇದು ಗಡಿಗೆ ಅಂತೇಳಿ ವಿಶ್ವಾಸ ಅಂಥದ್ದು ಏನಾರ ಬೇಕೇನು? ಏನಿಲ್ಲ. ಸೀದಾ ಆಗಿಬಿಡ್ತದದು. ಕಲ್ಸಕ್ರಿ ಇದ್ದಂಗೆ ಅದು. ನಾಲ್ಗೆ ಮೇಲೆ ಇಟ್ಟರೆ ಸಾಕು, ಕರಿಗೆ ಹೋಗಿಬಿಡ್ತದದು. ಅದ್ರಾಗೇನು ಸಿಪ್ಪಿನೂ ಇಲ್ಲ, ಬೀಜನೂ ಇಲ್ಲ. ಜ್ಞಾನಕ್ಕ ಏನ್ ಬೇಕು? ಪ್ರಮಾಣ, ಪ್ರಮೇಯ. ಜ್ಞಾನಕ್ಕ ಪ್ರಮಾಣ ಮತ್ತು ಪ್ರಮೇಯ. ಜ್ಞಾನವು ಪ್ರಮಾಣ ಮತ್ತು ಪ್ರಮೇಯಗಳನ್ನು ಅವಲಂಬಿಸಿರುತ್ತದೆ. ಧ್ಯಾನವು ವಿಧಿ, ವಿಶ್ವಾಸ, ಇಚ್ಛೆ, ಹಠಗಳನ್ನು ಅವಲಂಬಿಸಿರುತ್ತದೆ. ಇದೆಲ್ಲ ಚಂದ ತಿಳ್ಕೋಬೇಕು. ಒಂದು ಕಡೆ ಏನ್ ಬಂದದಪ್ಪ ಅಂತಂದ್ರೆ
ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತಂದ್ರು. ಅದಕ್ಕ ಜ್ಞಾನಕ್ಕ ಶ್ರದ್ಧೆ ಬೇಕಾ ಬೇಡ? ಇಲ್ಲಿ ಹೆಂಗ ವಿಧಿ ವಿಶ್ವಾಸ ಅಂತ ಬೇಕು, ಅದೇ ರೀತಿ ಧ್ಯಾನದಾಗ ಹೆಂಗ ವಿಶ್ವಾಸ ಬೇಕು, ಜ್ಞಾನದಾಗೂ ವಿಶ್ವಾಸ ಬೇಕು. ವಿಶ್ವಾಸ ಅನ್ನೋದು ಕಂಪಲ್ಸರಿ ಬೇಕು. ಅದು ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಂಗಿಲ್ಲ. ಈಗ ಅಂಗಡಿಗೆ ಹೋಗಿರ್ತೀರಿ, ಅಂಗಡಿಯವ ಮಾಲ್ ಕೊಡ್ಲಕ್ಕ ತಯಾರಾಗ್ಯಾನ, ನೀವು ದುಡ್ಡು ಕೊಡ್ಲಕ್ಕ ತಯಾರಾಗಿರಿ, ಅಂಗಡಿಯಾಗ ವ್ಯಾಪಾರ ಮಾಡ್ಲಕತ್ತೀರಿ. ಈಗ ಅವ ಅರೆ ಮೊದಲು ನಿಮಗೆ ಮಾಲ್ ಕೊಡ್ಬೇಕು, ಇಲ್ಲಂತಂದ್ರೆ ನೀವರೇ ಅವನಿಗೆ ಮೊದಲು ರೊಕ್ಕ ಕೊಡ್ಬೇಕು. ಕೆಲವೊಂದ್ ಕಡೆ ನೀವು ಮೊದಲು ರೊಕ್ಕ ಕೊಡೋವಿರ್ತಾವ ಪ್ರೀಪೇಡ್, ಕೆಲವೊಂದ್ ಕಡೆ ಏನಿರ್ತಾವ ಪೋಸ್ಟ್ ಪೇಡ್, ಆಮೇಲೆ ರೊಕ್ಕ ಕೊಡೋವಿರ್ತಾವ. ಈಗ ನೀವು ಮೊದಲು ರೊಕ್ಕ ಕೊಡ್ತೀರಿ ಅಂದ್ರೆ ನಿಮ್ಮಲ್ಲಿ ಏನು ವಿಶ್ವಾಸ ಇಟ್ಕೊಂಡು ಕೊಡ್ತೀರಿ? ನೀವೀಗ ಅವನಿಗೆ ಮೊದಲು ರೊಕ್ಕ ಕೊಡ್ತೀರಿ, ಪ್ರೀಪೇಡ್ ಮಾಡ್ತೀರಿ ಅಂತಂದ್ರ ಆ ಪೇಮೆಂಟಿಗೆ ತಕ್ಕಂತೆ ಪದಾರ್ಥಗಳು ಅವ ನಿಮಗೆ ಕೊಡ್ತಾನಂತ ವಿಶ್ವಾಸ ಇಟ್ಕೊಂಡೇ ಕೊಡ್ತೀರಿ. ಮತ್ತ ಅವನು ಒಂದು ವೇಳೆ ಎಲ್ಲ ಅಷ್ಟು ಮಟೀರಿಯಲ್ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ತಂದು ಇಡ್ತಾನ, ಹೌಸ್ ಡೋರ್ ಡೆಲಿವರಿ ಅದ, ಮತ್ತೆ ಅಲ್ಲೇ ಅಂಗಡಿಯಾಗ ಸಹಿತ ನೀವೇನ್ ಲೀಸ್ಟ್ ಕೊಡ್ತೀರಿ ಅವೆಲ್ಲ ಸಾಮಾನು ತಂದು ಒಂದ್ ಚೀಲ್ದಾಗ ಹಾಕಿ ನಿಮ್ ಮುಂದೆ ಇಡ್ತಾನ. ನೀವಿಷ್ಟು ನಿಮ್ ಲೀಸ್ಟ್ ಪ್ರಕಾರ ಸಾಮಾನು ಅವ ನೋಡ್ರಿ ಅಂತ ನಿಮಗ್ ಕೊಡ್ತಾನ. ಅವ ಯಾವ ವಿಶ್ವಾಸ ಮೇಲೆ ಕೊಡ್ತಾನ? ನೀವು ರೊಕ್ಕ ಕೊಡ್ತೀರೇನೋ ವಿಶ್ವಾಸ. ಅದಕ್ಕೆ ವಿಶ್ವಾಸ ಅನ್ನೋದು ಜ್ಞಾನದಾಗೂ ಬೇಕು, ಧ್ಯಾನದಾಗೂ ಬೇಕು. ಪರಮಾತ್ಮ ಅದನ ಅಂತೇಳಿ ಗುರು ಹೇಳಿದಾಗ, ಗುರುವಿನ ಮಾತಿನ ಮೇಲೆ ಶ್ರದ್ಧೆ ಇದ್ರೆ, ವಿಶ್ವಾಸ ಇದ್ರೆ ಮುಂದಿನ ಕೆಲಸ ಆಗ್ತದೆ. ಗುರುವಿನ ಮಾತಿನ ಮೇಲೆ ಶ್ರದ್ಧೆನೇ ಇಲ್ಲ, ವಿಶ್ವಾಸ ಇಲ್ಲ ಅಂತಂದ್ರೆ ಮೋಕ್ಷಂಗ ಆಗ್ತದೆ. ಕನಕದಾಸಗೇನು ಅಪರೋಕ್ಷ ಬ್ರಹ್ಮಜ್ಞಾನ ಆಗಿತ್ತೇನು? ಏನಿಲ್ಲ. ಗುರು ಹೇಳಿದ್ದ ಒಂದು ವಾಕ್ಯ, ಒಬ್ಬನೇ ಪರಮಾತ್ಮ, ಅವ ಎಲ್ಲ ಕಡೆ ಅದನ, ಅವ ಇಲ್ಲದ ಜಾಗನೇ ಇಲ್ಲ ಅಂತ ಹೇಳಿದ. ಅದೊಂದು ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡು ಬಾಳೆಹಣ್ಣು ತಿಲ್ಲಕ ಕೊಟ್ರೆ, ಯಾರು ನೋಡ್ಲಾರ ಜಾಗದಾಗ ತಿಂದು ಬರ್ರಿ ಅಂತ ಕೊಟ್ರೆ ಇವ ಬಾಳೆಹಣ್ಣಂಗೆ ವಾಪಸ್ ತಂದ. ಯಾಕಂದ್ರೆ ಪರಮಾತ್ಮ ಇಲ್ಲದ ಜಾಗನೇ ಇಲ್ಲ ಅಂತ. ಪರಮಾತ್ಮ ಇಲ್ಲದ ಜಾಗ ಇಲ್ಲ ಅಂತಂದ್ರ ಆ ಕನಕದಾಸಗೇನು ಎಲ್ಲ ಕಡೆ ಪರಮಾತ್ಮನೇ ಕಂಡನೇನು? ಅಪರೋಕ್ಷ ಬ್ರಹ್ಮಜ್ಞಾನ ಆಗಿಲ್ಲ ಅಲ್ಲಿ. ಗುರುವಿನ ವಾಕ್ಯದ ಮೇಲೆ ಶ್ರದ್ಧೆ ಇಟ್ಟಿದ್ದಕ್ಕ ಆ ಜ್ಞಾನದ ಬಲದಿಂದ ಅವನು ಆ ರೀತಿ ಎಲ್ಲ ಕಡೆ ದೇವರದನಂತ. ಅದಕ್ಕೆ ಈಗ ಏನೇನ್ ಬೇಕಾಗ್ಯದ? ಧ್ಯಾನಕ್ಕೆ ಏನೇನ್ ಬೇಕು ಐಟಮ್ಸು? ವಿಧಿ, ವಿಶ್ವಾಸ, ಇಚ್ಛೆ, ಹಠ. ಹೇಳಕ್ ಬರ್ಬೇಕಿವು. ವಿಧಿ, ವಿಶ್ವಾಸ, ಇಚ್ಛೆ, ಹಠ. ಜ್ಞಾನ ಎದ್ರ ಮೇಲೆ ಅವಲಂಬಿಸಿರ್ತದ? ಪ್ರಮಾಣ, ಪ್ರಮೇಯ, ಶ್ರದ್ಧೆ ಮೂರು. ಅವು ನಾಲ್ಕು, ಇವು ಮೂರು. ಮೊದಲು ಪ್ರಮಾಣ, ನೀವು ನೋಡ್ಬೇಕು ಅನ್ನೋಂಥದ್ದು ಇಂದ್ರಿಯ ಬೇಕಲ್ಲ, ಇಂದ್ರಿಯನೋ ವೃತ್ತಿನೋ ಬೇಕಲ್ಲ, ಮೊದಲು ಪ್ರಮಾಣ, ಆಮೇಲೆ ಪ್ರಮೇಯ, ಆಮೇಲೆ ಶ್ರದ್ಧೆ. ಮತ್ತು ಜ್ಞಾನ, ಧ್ಯಾನ ಎರಡೂ ಬೇಕೇನು ಒಂದೇ ಬೇಕಾ? ಎದಕ್ ಬೇಕ್ರಿ? ಈಗ ನಾವು ಪಾಠ ಹೇಳುವಾಗ ನಾವು ಪಾಠ ಹೇಳಿದ್ದು ಜ್ಞಾನ, ಅದರ ಮೇಲೆ ನಿಮ್ಮ ಲಕ್ಷ್ಯ ಹರಿಸಿ
ಅದನ್ನ ಧ್ಯೇಯ ವಸ್ತುವಿನ ಕಡೆ ಲಕ್ಷ್ಯ ಹರಿಸಿ ನಿರಂತರವಾದ ಧ್ಯೇಯ ವಸ್ತುವಿನತ್ತ ಲಕ್ಷ್ಯ ಹರಿಸೋದು. ಧ್ಯೇಯ ವಸ್ತು ಯಾವುದು? ಪರಮಾತ್ಮ. ಆತ್ಮನೋ ಪರಮಾತ್ಮನೋ ಒಟ್ಟ ಧ್ಯೇಯ ವಸ್ತು. ಆ ಧ್ಯೇಯ ವಸ್ತುವಿನ ಕಡೆ ನಿರಂತರವಾಗಿ ನಿಮ್ಮದು ಲಕ್ಷ್ಯ ಹರಿಬೇಕು. ಆ ನಿರಂತರವಾಗಿ ಆ ಲಕ್ಷ್ಯ ಹರಿಸೋದ್ರ ಸಲುವಾಗಿ ಇಲ್ಲಿ ನೀವು ಬೇರೆ ಬೇರೆ ಚಟುವಟಿಕೆಗಳು ಮಾಡುವ ಮೂಲಕ ಪರಮಾತ್ಮನ ಕಡೆ ನಿಮ್ಮದು ಲಕ್ಷ್ಯ ಹರಿತು. ಸತ್ಸಂಗ ಮಾಡ್ತಿರೋ, ಪೂಜಾ ಮಾಡ್ತಿರೋ, ಧ್ಯಾನ ಮಾಡ್ತಿರೋ, ಜಪ ಮಾಡ್ತಿರೋ, ತಪ ಮಾಡ್ತಿರೋ, ಏನ್ ಮಾಡಿದ್ರು ಸಹಿತ ನಿಮ್ಮ ಅಂತಃಕರಣ ವೃತ್ತಿ ನಿರಂತರವಾಗಿ ಆ ಧ್ಯೇಯ ವಸ್ತುವಿನ ಕಡೆ ಹರಿಯುತ್ತದ. ಅದಕ್ಕೀಗ ಬೆಳಗ್ಗೆ ಕೂತು ನೀವು ಮೆಲುಕು ಕಾರ್ಯಕ್ರಮ ಮಾಡೋದೇನಿದು? ಧ್ಯಾನ. ಇದು ಮೊದಲ ಗುರು ಹೇಳಿದಾಗ ತಿಳ್ಕೊಂಡದ್ದು ಜ್ಞಾನ. ಆ ಜ್ಞಾನದ ಕಡೆ ಧ್ಯಾನ ಇರ್ಬೇಕ ಬೇಡ? ಈಗ ಕಾರ್ ತಗೋತೀರಿ. ಕಾರ್ ತಗೊಂಡ್ರಿ ಅಂತಂದ್ರ ಅದು ಜೀವನದಾಗ ಅದು ಕಾರ್ ತಗೊಳ್ಳೋ ಯೋಗ್ಯ ಆದ ಯೋಗ ಅಂತಾರ. ಅದು ಕಾರ್ ತಗೊಳ್ಳೋ ಯೋಗ ಆದ, ಅದನ್ನ ತಗೊಳ್ಳಂತ ಯೋಗ್ಯತೆನೂ ಆದ. ಹಿಂಗಾಗಿ ಒಂದು ಕಾರ್ ತಗೋತೀರಿ. ಕಾರ್ ತಗೊಂಡು ಸುಮ್ಬಿಟ್ರ ಅದನ್ನ ಚಂದ ಮೇಂಟೈನ್ ಮಾಡ್ಬೇಕಾ ಇಲ್ಲ? ಏನ್ ತಂದು ಸುಮ್ ಮುಂದಿಟ್ಬಿಡೋದು ಮನೆ ಮುಂದೆ? ಆ ಮೇಂಟೈನ್ ಮಾಡೋದಕ್ಕೆ ಏನಂತಾರೆ? ಕ್ಷೇಮ ಅಂತಾರೆ. ಕ್ಷೇಮ, ಯೋಗ, ಕ್ಷೇಮ. ಮದುವೆ ಮಾಡ್ಕೊಳ್ಳೋದು ಯೋಗ, ಸಾಯತನ ಅವರಿಗೆ ಬಟ್ಟೆ ತಂದು ಕೊಡೋದು ಕ್ಷೇಮ. ಹೌದಿಲ್ಲ? ಮೇಂಟೈನ್ ಮಾಡ್ಬೇಕಲ್ಲ. ಕ್ಷೇಮ. ನನ್ನ ಕೋರ್ಟ್ ಒಂದು ಆದೇಶ ಮಾಡೋದಂತ, ಸಂಸಾರವನ್ನು ನಿರ್ವಹಿಸಲು ನಿಮ್ಮಿಂದ ಆಗದಿದ್ದರೆ ಮದುವೆ ಮಾಡಿಕೊಳ್ಳಬೇಡಿ ಅಂತ ಕೊಟ್ಟದಂತ. ನಿಮಗೆ ಸಂಸಾರ ನಿರ್ವಹಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಯಾಕೆ ಮದುವೆ ಆಗ್ತೀರಿ? ಮದುವೆ ಮಾಡ್ಬೇಡ್ರಿ. ಅವ್ರು ಎದಕ್ಕೆ ಹೇಳ್ಯಾರ? ಕಂಡಂಗ್ ಮಕ್ಕಳು ಹಡಿದು ಸರ್ಕಾರಕ್ಕೆ ಮೂಲ ಆಗಬೇಡ್ರಿ, ನಿಮಗೆ ದುಡ್ದು ಹಾಕೋ ಶಕ್ತಿ ಇರ್ಲಿಲ್ಲ ಅಂದ್ರೆ ಎದಕ್ಕೆ ಮಕ್ಕಳು ಹಡಿದು ಸರ್ಕಾರಕ್ಕೆ ವಜ್ಜೆ ಮಾಡ್ತೀರಂತ. ಆ ಉದ್ದೇಶದಿಂದ ಅವ್ರು ಹೇಳ್ಯಾರ. ಅದಕ್ಕೆ ನಾನೊಂದು ಏನ್ ಪ್ರಶ್ನೆ ಹಾಕಿದ್ದೆ ಅವರಿಗೆ, ನನಗೆ ಸಂಸಾರ ನಿರ್ವಹಣೆ ಮಾಡುವ ಯೋಗ್ಯತೆ ಇಲ್ಲ, ಈಗಾಗಲೇ ಮದುವೆ ಆಗಿದೆ, ನಾನೇನು ಮಾಡಲಿ ಅಂತ ಹಾಕಿದ್ದೆ ಅವ್ರಿಗೆ ಒಂದು ಪ್ರಶ್ನೆ. ಅವಾಗ ಈಗಾದರೂ ಸಾಯಬಹುದತ್ತ ಒಬ್ಬ ಪ್ರಶ್ನೆ ಹಾಕ್ಯಾನ, ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ಈಗರ ಯಾಕೆ ಬದುಕಿದೆ ನೀನು? ಸಾಯದ ಯಾವಾಗಲೂ ಸಾಯಬಹುದು. ಕೋರ್ಟ್ ಹೇಳಲ್ಲ ಸಾಯತ್ತೆ, ಸತ್ಬೇಕು. ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ಎದಕ್ಕೆ ಬದುಕ್ತಿರೋದು? ನಿಮ್ ಜವಾಬ್ದಾರಿ ನಿರ್ವಹಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸತ್ತು ಬಿಡಿ. ಬಹಳ ಚಂದ ರಿಪ್ಲೈ ಕೊಡ್ತಿರ್ತಾರ ಅವರೆಲ್ಲ ಫೇಸ್ಬುಕ್ ನಾಗ. ಜೋಕ್ಸ್ ಬಹಳ ಮಜಾ ಮಾಡ್ತಿರ್ತಾರ. ತೀರ್ಥಕ್ಷೇತ್ರಕ್ಕೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪವನ್ನ ಸ್ವಚ್ಛ ಮಾಡಿ ತೊಳ್ಕೊಂಬರ್ರಿ ಅಂತ. ಆಮೇಲೆ ಆ ನದಿ ದೇವತೆ ಏನ್ ಮಾಡ್ತಾಳಪ್ಪ ಅಂದ್ರ, ನಲ್ಲಿಯ ಮೂಲಕ ನಿಮ್ಮ ಪಾಪವನ್ನ ನಿಮ್ಮ ಮನೆಗೆ ಕಳುಹಿಸಿ ಕೊಡುತ್ತಾಳೆ, ನಿಮಗೆ ಭೋಗಿಸುವುದಕ್ಕೆ. ಆ ಪಾಪ ಎಲ್ಲಿ ಹೋಗ್ತದ? ಮತ್ತೆ ನಲ್ಲಿ ಮೂಲಕ ನಿಮ್ಮ ಮನೆಗೆ ಬರ್ತದ, ನೀವು ತೊಳ್ಕೊಂಡು ಪಾಪ ಅಂತ. ಮತ್ತೆ ಯಾರ ಪಾಪ ಅವರಿಗೆ ಬರ್ತದ? ನದಿ ಇಟ್ಕೊಂಡು ಅದೇನ್ ಮಾಡ್ತದೆ? ಎಲ್ಲಾರ್ದು ಪಾಪ ತಗೊಂಡು. ಭಾರಿ ಟ್ಯಾಲೆಂಟ್ ರೀ. ಆ ಫೇಸ್ಬುಕ್ಕಿನೊಳಗಿಂದ ಸಾಹಿತ್ಯನೇ ಒಂದು ಬರೆದ್ರೆ ಬುಕ್ ಆಗಿಬಿಡ್ತದೆ. ಅಷ್ಟು ಚಲೋ ಚಲೋ ಬುದ್ಧಿವಂತರು ತಲೆ ಓಡಿಸಿ ಬರೀತಿರ್ತಾರ.
ಚನ್ನಬಸವಣ್ಣವ್ರ ವಚನಕ್ಕೆ ಹೋಗೋಣ. ಅದಕ್ಕೆ ಹೇಳ್ರಿ, ಈಗ ಧ್ಯಾನ ಯಾವ ಅಂಶಗಳನ್ನು ಅವಲಂಬಿಸಿದೆ? ನಾ ಏನ್ ಹೇಳ್ಬೇಕತ್ತೀನಿ ಅದು ಬಿಟ್ಟಕ್ಕೆ ಮುಂದೆ ಹೋಗ್ಲಕತ್ತೀನಿ. ಧ್ಯಾನವು ನಿರಂತರವಾಗಿ ಧ್ಯೇಯಾಕಾರ ವೃತ್ತಿಯನ್ನು ತಾಳುವುದು. ಧ್ಯೇಯಾಕಾರ ಅಂದ್ರೆ ಪರಮಾತ್ಮನ ವೃತ್ತಿ. ಅದಕ್ಕೆ ಏನ್ ಬೇಕು? ಧ್ಯಾನ ಯಾವುದನ್ನು ಅವಲಂಬಿಸಿದೆ? ವಿಶ್ವಾಸ, ಶ್ರದ್ಧೆ, ಹಠ ಅಥವಾ ಛಲ. ಅದೇನಾಗ್ತದ, ಧ್ಯಾನಕ್ಕೆ ಕೂತೊತ್ನಾಗ ಮನಸ್ಸು ಬಿಟ್ಟು ಎಕಡೆ ಓದ್ತಿರ್ತದ. ಅದನ್ನ ಹಿಡ್ಕೊಂಡು ತಂದು ಮತ್ತೆ ದೇಹಾಕಾರ ವೃತ್ತಿಯೊಳಗೆ ನಿಲ್ಲಿಸ್ಬೇಕು. ಅದಕ್ಕೆ ಧ್ಯಾನ ಧ್ಯಾನ 4 ಅಂಶಗಳನ್ನು ಅವಲಂಬಿಸಿರುತ್ತದ. 4 ಅಂಶಗಳು. ಧ್ಯಾನ ಯಾಕೆ ಮಾಡಬೇಕು? ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ಲಾರ್ದವರು ಧ್ಯಾನ ಮಾಡಿ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೋಬೇಕಾಗ್ತದೆ. ನಿರಂತರವಾಗಿ ದಯಾಕಾರ ವೃತ್ತಿಯನ್ನು ತಾಳಿ ಮುಂದೆ ಹೇಳ್ತದೆ ಡಿಟೇಲ್ ಆಗಿ ಜ್ಞಾನ ಮಾಡ್ಕೋಬೇಕಾಗ್ತದ. ಆ ಜ್ಞಾನದಿಂದ ಮೋಕ್ಷ. ಜ್ಞಾನಾದೇವತ್ತು ಕೈವಲ್ಯಂ. ಮುಂದೆ ಜ್ಞಾನ ಯಾವುದರ ಮೇಲೆ ಅವಲಂಬಿಸದ್ರಿ? ಜ್ಞಾನ ಎದೆದ್ರ ಮೇಲೆ ಅವಲಂಬಿಸದ? ಪ್ರಮಾಣ, ಪ್ರಮೇಯ, ಶ್ರದ್ಧೆ. ಬರ್ಕೋರಿ, ಒಂದು ಪೆನ್ ತಗೊಂಡು ಅವು 4 ಅಂಶಗಳು ಬರ್ಕೊಳ್ರಿ, ಇವು 3 ಅಂಶಗಳು ಬರ್ಕೊಳ್ರಿ. ಬರ್ಕೊಂಡು ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಗಳು ಇರ್ತಾವ. ಇವು ಹೇಳಕ್ಕ ಕೇಳಕ್ಕ ಮತ್ತೆ ಸಿಗಲ್ಲ. ಇಷ್ಟು ಸ್ಪಷ್ಟವಾಗಿ ಧ್ಯಾನಕ್ಕೂ ಜ್ಞಾನಕ್ಕೂ ಬೈಫರ್ಕೇಟ್ ಮಾಡಿ ಎಲ್ಲಿ ಹೇಳಲ್ಲ, ಯಾರು ಹೇಳಲ್ಲ. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶೂನ್ಯಪೀಠಾಧೀಶ್ವರ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಒಂದು ಪ್ರಸಾದಿಯ ಶಿವಲಿಂಗ ಸ್ಥಳ ಎನ್ನುವ ವಚನ. ಈ ವಚನ ಭಯಂಕರ ದೊಡ್ಡದು, 2 ಪೇಜ್ ಅದು. 10ನೇ ವಚನ ಇದು. ಅದಕ್ಕೆ ಒಂದು ಸ್ವಲ್ಪ ಓದೋಣ. ಒಂದು 4 ಸಾಲು ಓದೋದು, ಮತ್ತು ನಾಳೆ ಮತ್ತೊಂದು 4 ಸಾಲು ಓದೋದು. ಒಂದು ಅರ್ಥ ಬರೋ ತನಕ ಓದೋದು. ಏನದಪ್ಪ ಅಂದ್ರೆ, ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ರವಿ,
ಕಾಲ, ಕಾಮ, ದಕ್ಷಾದಿಗಳು. ಮೊದಲಾಗಿ ಇವರೊಳಗಾದ ಅಂದ್ರೆ ಇಂಥವರೇ ಸರ್ವ ಸಮಸ್ತರು ಏನ್ ಮಾಡಿದರು? ಲಿಂಗವನ್ನು ಆರಾಧಿಸಿ ಧ್ಯಾನ, ಮೌನ, ನೇಮ, ನಿತ್ಯ ತಪಸ್ಸಿನಿಂದೆ ಅರ್ಚಿಸಿ ಪೂಜಿಸಿ ಹಲವು ಪ್ರಕಾರದಿಂದ ಒಲಿಸಿ ಏನ್ ಮಾಡಿದ್ರು? ಎಲ್ಲರೂ ಲಿಂಗ ಪೂಜೆ ಮಾಡ್ಕೊಂಡಾರ. ಎಲ್ಲ 33 ಕೋಟಿ ದೇವತೆಗಳು ಎಲ್ಲರೂ ಲಿಂಗ ಪೂಜೆ ಮಾಡ್ಯಾರ ಅಂತ ಹೇಳ್ತಾರ ಅವ್ರು. ಒಲಿಸಿ ನಾನಾ ಫಲ ಪದಂಗಳ ಪಡೆದು, ನಾನಾ ರೀತಿ ಫಲಗಳು ಪದವಿಗಳನ್ನ ಪಡೆದು ಏನ್ ಮಾಡಿದ್ರು? ಭೋಗಿಸಿ ಸುಖಿಯಾಗುವುದಕ್ಕೆ ಸಂಶಯವೇಕೆ? ಅವರೆಲ್ಲರೂ ಸುಖಿಯಾಗ್ಯಾರ, ದೇವತೆಗಳು ಆರಾಮದಾರಲ್ರಿ ನಿಮ್ಗಿಂತ. ಬ್ರಹ್ಮ, ವಿಷ್ಣು, ರುದ್ರ, ಚಂದ್ರ, ರವಿ ಅವೇನೇನಾರ ಎಲ್ಲರೂ ನಿಮ್ಗಿಂತ ಮಸ್ತ್ ಆರಾಮದಾರಲ್ರಿ. ನಿಮ್ಗಿಂತ ದೊಡ್ಡ ಸ್ಥಾನದಾಗ ದೊಡ್ಡ ವ್ಯಕ್ತಿತ್ವ ಇದ್ದವ್ರು ಅದಾರಿಲ್ಲ ಅವರು. ಫಲಗಳು ಪದಂಗಳು ಅವರಿಗೆಲ್ಲ ಎದರಿಂದ ಸಿಕ್ತು? ಎದರಿಂದ ಸಿಕ್ತು? ಇಲ್ಲಿ ಓದ್ಲಕತ್ತೀನಲ್ಲ, ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ರವಿ, ಕಾಲ, ಕಾಮ, ದಕ್ಷಾದಿಗಳು ಮೊದಲಾದ ಇವರೊಳಗೆ ಸರ್ವ ಸಮಸ್ತರು ಲಿಂಗವನ್ನು ಆರಾಧಿಸಿ ನೋಡು ತರ್ತೇನೆ. ಧ್ಯಾನ, ಮೌನ, ನೇಮ, ನಿತ್ಯ ತಪಸ್ಸಿನಿಂದ ಅರ್ಚಿಸಿ ಪೂಜಿಸಿ ಹಲವು ಪ್ರಕಾರದಿಂದ ಒಲಿಸಿ ನಾನಾ ಫಲ ಪದಂಗಳ ಪಡೆದು ಭೋಗಿಸಿ ಸುಖಿಯಾಗುವುದಕ್ಕೆ ಸಂಶಯವೇಕೆ? ನಿಮಗಿಂತ ಶ್ರೇಷ್ಠ ಜೀವಿಗಳು, ನಿಮಗಿಂತ ಶ್ರೇಷ್ಠ ದೇವತೆಗಳು ಅವರು ಅಂತ ಒಂದು ಫಲ ಪದವಿ ಎಲ್ಲ ಪಡ್ಕೊಂಡದ್ದಕ್ಕ, ಅಷ್ಟು ಸುಖಿಯಾಗಿದ್ದಕ್ಕ ಎದರಿಂದ ಆಗ್ಯಾರ? ಅವರೆಲ್ಲ ಎದರಿಂದ ಆಗ್ಯಾರ? ಲಿಂಗವನ್ನು ಆರಾಧಿಸಿ ಧ್ಯಾನ, ಮೌನ, ನೇಮ, ನಿತ್ಯ ತಪಸ್ಸಿನಿಂದ ಅರ್ಚಿಸಿ ಪೂಜಿಸಿ ಅವರೆಲ್ಲ ಮೇಲೆ ಹೋಗ್ಬಿಟ್ರು. ಸಂದೇಹವೇನು? ಯಾಕೆ ಡೌಟ್ ಅದ ನಿಮಗ? ಅದಕ್ಕೆ ಲಿಂಗ ಪೂಜಾದ ಮಹತ್ವ ಹೇಳಕತ್ತಾರ ಇಲ್ಲಿ ಇವರು. ಲಿಂಗ ಪೂಜಾ ನೋಡ್ಲಕ್ ಸುಮ್ ಕೊಳ್ಳಾಗ ಒಂದು ಸಣ್ಣ ಲಿಂಗ ಕಾಣ್ತದ ನಿಮಗ. ಅದು ಲಿಂಗ ಅಷ್ಟೇ ಸಾಣದಿಲ್ಲ. ಅದು ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ಮಗಲ್ಲ, ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಇದ್ದಂತ ಲಿಂಗ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತಂತದೊಂದು ಸಣ್ಣ ಲಿಂಗ. ಅದು ಅಷ್ಟೇ ಸಾಣದಿಲ್ಲ. ಅದು ಎಲ್ಲ ವಿಶ್ವವ್ಯಾಪಕವಾದಂತ ಲಿಂಗ ಅದ. ಆ ಲಿಂಗ ಪೂಜಾ ಮಾಡಿದರೆ ಏನೆಲ್ಲ ಸಾಧ್ಯ ಅದ. ಅದಕ್ಕೆ ಬಸವಣ್ಣನವರು ವಚನ ಏನ್ ಹೇಳ್ತಾರ? ಕೆಡೆ ನಡೆಯದೆ, ಕೆಟ್ಟ ರೀತಿ ನಡ್ಕೋಬಾರ್ದು. ಮತ್ತೆ ಕೆಡೆ ನುಡಿಯದೆ, ಕೆಟ್ಟ ರೀತಿ ಮಾತುಗಳಾಡಬಾರ್ದು. ಕೆಟ್ಟ ನಡೆ ಕೆಟ್ಟ ನುಡಿಗಳನ್ನು ಎರಡು ಬಿಟ್ಟು ಮುಂದೆ ಕೆಡೆ ನಡೆಯದೆ ಕೆಡೆ ನುಡಿಯದೆ. ಮತ್ತೆ ಮೂರನೇ ಕಂಡೀಷನ್ ಏನದ? ಇರೋವನೇ ಒಬ್ಬ ಪರಮಾತ್ಮ ಅವನ. ಅವನ್ ಬಿಟ್ಟು ಮತ್ತೊಂದು ದೇವ್ರ ಅಂತೇಳಿ ಪೂಜೆ ಮಾಡ್ತೀವಲ್ಲ, ಬೇರೆ ಬೇರೆ ದೇವರುಗಳು, ಅದು ಮಾಡಂಗಿಲ್ಲ. ಒಬ್ಬನೇ ಪರಮಾತ್ಮ. ನೀವ್ ಯಾವ ದೇವ್ರ ಪೂಜೆ ಮಾಡಿದ್ರು ಅದೇ ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಕೊಂಡು ಪೂಜೆ ಮಾಡಬೇಕು. ಯಾವ್ದಾರೆ ಪೂಜೆ ಮಾಡ್ರಿ ನೀವು, ಸಮಸ್ಯೆ ಇಲ್ಲ. ಆ ಮೂರ್ತಿಯ ಮೂಲಕ ಆ ಸಚ್ಚಿದಾನಂದ ಪರಮಾತ್ಮನನ್ನೇ ನಾವು ಲಕ್ಷ್ಯದಾಗ ಇಟ್ಕೊಂಡು ಈ ಮೂರ್ತಿಯನ್ನು ಪೂಜೆ ಮಾಡಬೇಕು. ಆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನನ್ನ ಮರೆತು ನಾವು ಬರೇ ನಾನಾ ರೀತಿ ಮೂರ್ತಿಗಳು 12 ಜ್ಯೋತಿರ್ಲಿಂಗ ಅಂತೇಳಕ್ಕೆ 12 ಕಡೆ ತಿರುಕೋತ ಹಾದೇವಂತಂದ್ರ ಅನ್ಯದ ಪ್ರತಿಪಾದನೆ ಮಾಡ್ದಂಗದು. ಒಬ್ಬ ಪರಮಾತ್ಮನನ್ನ ಬಿಟ್ಟು ಇನ್ನು ಬೇರೆ ಬೇರೆ ಪರಮಾತ್ಮಗಳು ಅದರ,
ಅಲ್ಲೆದರ ಇಲ್ಲೆದರ ಆ ದೇವ್ರು ಸ್ಟ್ರಾಂಗು ಈ ದೇವ್ರು ಸ್ಟ್ರಾಂಗ್ ಅನ್ಕೋ ತಿರ್ಗಾಡ್ತಾರಲ್ಲ, ಅಂಥವು ಮಾಡಬಾರ್ದು. ಏನೇ ಮಾಡಿದ್ರು ಸಹಿತ ಪ್ರತಿಯೊಂದು ಕೆಲಸ ಸಹಿತ ಆ ಪರಮಾತ್ಮನ ಸೇವೆಯಂತೆ ಮಾಡಬೇಕು. ಅದೇ ಪೂಜೆ ಆಗ್ತದ. ಪ್ರತಿಯೊಂದು ಮಾತು ಸಹಿತ ಆ ಪರಮಾತ್ಮನ ವಾಣಿಯಂತೆ ಮಾತಾಡಬೇಕು. ವಿಚಾರ ಸಹಿತ ಪರಮಾತ್ಮನ ಚಿಂತನ ಅಂತೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗ್ತದಂತಂದ್ರೆ, ಇಲ್ಲೇನ್ ಹೇಳ್ಯಾರಲ್ಲ, ಹರಿ ಬ್ರಹ್ಮ ಇಂದ್ರ ಚಂದ್ರ ರವಿ ಕಾಲ ಕಾಮ ದಕ್ಷಾದಿಗಳು ಮೊದಲಾಗಿ ಇವರೆಲ್ಲ ಲಿಂಗವನ್ನು ಆರಾಧಿಸಿ ಧ್ಯಾನ ಮೌನ ನಿಯಮ ನಿತ್ಯ ತಪಸ್ಸಿನಿಂದ ಅರ್ಚಿಸಿ ಹಲವು ಪ್ರಕಾರದಿಂದ ಒಲಿಸಿ ನಾನಾ ಫಲಗಳನ್ನು ನಾನಾ ಪದಂಗಗಳನ್ನು ಪಡೆದು ಭೋಗಿಸಿ ಸುಖಿ ಆಗ್ಲಿಕ್ಕೆ ಈ ಲಿಂಗ ಬೇಕು. ಅಷ್ಟು ಪವರ್ಫುಲ್ ಅದ ಲಿಂಗ. ಕೊಳ್ಳನ್ ಲಿಂಗ ಸಾಮಾನ್ಯ ಅಲ್ಲದು. ದಿನ ಲಿಂಗ ಪೂಜೆ ಮಾಡ್ಕೊಂಡವ್ರು ಎಷ್ಟು ಬೇಕಷ್ಟು ಮೇಲೆ ಹೋಗ್ತಾರೆ. ಅದಕ್ಕಿದು ವಚನ ಏನು? ಕೆಡೆ ನಡೆಯದೆ. 3 ಸಾಲಿನ ವಚನ ಬರ್ಕೋಬೇಕಿದು. ಕೆಡೆ ನಡೆಯದೆ, ಕೆಡೆ ನುಡಿಯದೆ, ಅನ್ಯವ ಪ್ರತಿಪಾದಿಸದಿದ್ದಡೆ ಅಂತಂದ್ರೆ, ಅನ್ಯ ಅಂದ್ರೆ ಆ ಕೂಡಲ ಸಂಗಮನಾಥನನ್ನ ಬಿಟ್ಟು ಮತ್ತೆ ಬೇರೆ ದೇವರು ಅಂತಿಲ್ಲ. ಒಬ್ಬನೇ ಒಬ್ಬ ದೇವರು, ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮ. ಅವ ಒಬ್ಬನೇ ಅದನ, ಅವನು ಎಲ್ಲ ಕಡೆ ಇರೋನು ಅವನೇ ಅದ. ಈ ರೀತಿ ನಮ್ಮ ಪ್ರಜ್ಞೆ ಇರಬೇಕು ದೇವರ ಬಗ್ಗೆ. ಕೆಡೆ ನಡೆಯದೆ, ಕೆಡೆ ನುಡಿಯದೆ, ಅನ್ಯವ ಪ್ರತಿಪಾದಿಸದಿದ್ದಡೆ. ಏನ ಕೊಡನಯ್ಯ ನಮ್ಮ ಲಿಂಗಯ್ಯ, ಏನ ಮಾಡನಯ್ಯ ಕೂಡಲ ಸಂಗಯ್ಯ ಅಂತ ಏನೆಲ್ಲ ಚಮತ್ಕಾರಗಳು ಮಾಡಿಬಿಡ್ತಾನೆ. ಲಿಂಗ ಪೂಜೆ ಮಾಡ್ಕೋಬೇಕು, ಕೆಟ್ಟ ಮಾತಾಡಬಾರ್ದು, ಕೆಟ್ಟ ಆಲೋಚನೆ ಮಾಡಬಾರ್ದು. ಯಪ್ಪ ಪರಮಾತ್ಮ ನೀನೇ ಒಬ್ಬ ದೇವರು, ಎಲ್ಲ ನಿನ್ ಕೈಯಾಗೆ ಅದ, ಏನ್ ಮಾಡ್ತೀನಿ ನೋಡಪ್ಪ ನಿನಗೆ ಬಿಟ್ಟದ್ದು ಅಂತೇಳಿ ಅವನ ಮೇಲೆ ಒಜ್ಜೆ ಹಾಕಿದ್ರೆ ಅಂದ್ರೆ ಅವ ಏನು ಮಾಡ್ಲಕ್ಕಿಲ್ಲ, ಏನು ಕೊಡ್ಲಕ್ಕಿಲ್ಲ ಅಂತ ಲಿಂಗಯ್ಯ ಅದ ನಾವು, ಪವರ್ಫುಲ್ ಲಿಂಗಯ್ಯ. ಅದಕ್ಕೆ ಎಲ್ಲರೂ ಶ್ರೇಷ್ಠ ಆಗಿರ ದೇವಾದಿ ದೇವತೆಗಳಂದ್ರ ಅದ್ರೊಳಗ ನಿಮ್ಗೇನ್ ಡೌಟ್ ಅದ ಏನು? ಯಾಕೆ ಸಂಶಯ ಪಡ್ತೀರಿ? ಶ್ರುತ ದೃಷ್ಟಾನುಮಾನದಿಂದ ತಿಳಿದು ನೋಡಿರೆ ಎಲ್ಲ ಕಥೆಗಳ ದೃಷ್ಟಾಂತಗಳು ಕೊಡ್ತೀವಿ, ವಿಚಾರಗಳು ಹೇಳ್ತೀವಿ, ವೇದಗಳು ಹೇಳ್ತೀವಿ. ಎರಡಲ್ಲದೆ ಏಕವಾಗದೆ ನಾನೀನೆಂಬ ಸಂದೇಹವೇನು? ನಾನು ನೀನು ಅನ್ನಂತ ಸಂದೇಹ ಯಾಕ? ಎಂದೇ ಆಗ ನೀನು ಸಂದೇಹ ಒಂದೇ ಆಗು. ಎರಡಿಲ್ಲದೆ ಏಕವಾಗದೆ ನಾನೇನೆಂಬುದು ಭಿನ್ನ ತೋರದೆ ಶಿವನೇ ಅಂಗವಾದ ಸದ್ಭಕ್ತನ ಇರು ಇಂತಲ್ಲ ಕೇಳಿರಣ್ಣ. ಶಿವನೇ ಅಂಗವಾದ ಸದ್ಭಕ್ತನ ಇರು ಇಂತಲ್ಲ ಕೇಳಿರಣ್ಣ. ಅದೇಂತೆಂದೊಡೆ ಜಪ ತಪ ಧ್ಯಾನ ಮೌನ ನಿಯಮ ಶೀಲ ಕ್ರಿಯೆಗಳೆಂಬ ನಾನಾ ಋತಂಗಳ ಕೈಗೊಂಡು ಹಲವು ಪ್ರಕಾರದ ಅರ್ಚನೆ ಪೂಜೆಯು ಮಾಡಿ ಒಲಿಸಿಕೊಂಡು ಭಕ್ತಿ ಯುಕ್ತಿ ಶಕ್ತಿಯಿಂದ ಚತುರ್ವಿಧ ಫಲಗಳನ್ನು ಪಡೆದು ಮೇಲೆ ಒಲಿಸಿಕೊಂಡು ಭಕ್ತಿ ಯುಕ್ತಿ ಶಕ್ತಿಯಿಂದ ಚತುರ್ವಿಧ ಫಲಗಳನ್ನು ಪಡೆದು ಮೇಲೆ ಮುಕ್ತಿಯಾಗಬೇಕೆಂಬ ಅಲ್ಪಾಸೆ ವಿಡಿದು ಭ್ರಮೆಗೊಳಗಾದ ಭ್ರಾಂತು ಮರ್ಕಟರಂತಲ್ಲ. ನೋಡಿರೇ ಇಲ್ಲೇನದಂತಂದ್ರ ಆ ದೇವ್ರ ಪೂಜೆ ಮಾಡಿ ಆ ದೇವರಲಿಂತ ಪಡ್ಕೋಬೇಕಾದ ಫಲಗಳೆಲ್ಲ ಪಡ್ಕೊಂಡು ಮತ್ತ ಮೋಕ್ಷ ಆಗಂದ್ರೆ ಹೆಂಗಾಗ್ತದ? ಇಲ್ಲೊಂದು ಸೂಕ್ಷ್ಮ ವಿಚಾರ ಹೇಳಕತ್ತಾರ. ನೀವು ಮಾಡುವ ಋತಗಳು ಪರಮಾತ್ಮನಿಗಾಗಿ ಪರಮಾತ್ಮನ ಋತವೋ, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪರಮಾತ್ಮನ ಋತವೋ? ಲಿಂಗಯ್ಯ ಏನೆಲ್ಲ ಕೊಡ್ತಾನೆ, ಏನೆಲ್ಲ ಮಾಡ್ತಾನೆ ಆ ಪ್ರಶ್ನೆ ಬೇರೆ. ಲಿಂಗ ಪೂಜೆ ಮಾಡ್ಕೊಂಡ ಮೇಲೆ ನೀವು ಏನ್ ಬೇಡಿರಿ ಅದೆಲ್ಲ ಪಡ್ಕೊಂಡ ಮೇಲೆ ಏನಾಗ್ತದ? ಏನಾಗ್ತದ? ಮತ್ ಮ್ಯಾಲ ಮೋಕ್ಷ ಅಂದ್ರೆ ಹೆಂಗಾಗ್ತದ? ಫಲ ತಗೊಂಡ್ಬಿಟ್ಟಿರಲ್ಲ ಆಲ್ರೆಡಿ ನೀವು.
ಫಲ ತಗೊಂಡ್ಮೇಲೆ ಮತ್ತೆ ಮೇಲೆ ಮೋಕ್ಷ ಆದ್ರಂಗೆ ಹೆಂಗಾಗ್ತದ? ಸಕಾಮ ಕರ್ಮಿಗಳಾಗಿ ಏನೆಲ್ಲ ಫಲ ಪಡ್ಕೊಂಡು ಮತ್ತ ಮ್ಯಾಲ ನನಗೆ ಮೋಕ್ಷ ಆಗಂದ್ರೆ ಹೆಂಗಾಗ್ತದ? ಇದೇ ಕೇಳಕತ್ತಾರ ಅವ್ರು. ಈಗೊಬ್ಬ ರಾಜಕಾರಣಿ ಎಲೆಕ್ಷನ್ ನಿಂತಿರ್ತಾನ. ನಿಂತತ್ನಾಗ ಅವ ಎಲೆಕ್ಷನ್ದಾಗ ಗೆದ್ದು ಬರ್ತಾನ. ಎಲೆಕ್ಷನ್ದಾಗ ಗೆದ್ದು ಬಂದ್ಮೇಲೆ ಜನ ಹೋಗಿ ಅವನಿಗೆ ಕೆಲಸ ಕೇಳ್ತಾರ. ಈ ಕೆಲಸ ಮಾಡು, ಆ ಕೆಲಸ ಮಾಡು, ಅದು ಹೇಳಿದ್ರೆ ಮಾಡಲಾಗಿದೆ, ಇದು ಹೇಳಿದ್ರೆ ಮಾಡಲಾಗಿದೆ, ನಾವು ನಿಮಗ ಓಟ್ ಹಾಕಿವಿ, ನಿಮ್ಗೆ ಓಟ್ ಹಾಕಿ ಆರಿಸಿ ತಂದೀವಿ, ಮತ್ತ ನೀವು ಇದ್ರೆ ಏನು ಕೆಲಸ ಮಾಡುವಲ್ರಿ ಅಂತೇಳಿ ಅಲ್ಲಿ ಹೋಗ್ಕೋತಿರ್ತಾರ ಅವ್ರ ಮುಂದೋಗಿ. ಅದಕ್ಕೆ ಆರಿಸಿ ಬಂದವ ಏನಂತಿರ್ತಾನ, ನೀನು ಓಟ್ ಏನ್ ಪುಕ್ಷಟೆ ಹಾಕಿದೇನಪ್ಪ, ರೊಕ್ಕ ತಿಂದು ಓಟ್ ಹಾಕಿದಿ, ರೊಕ್ಕ ತಿಂದು ಓಟ್ ಹಾಕಿದ್ಮೇಲೆ ಮತ್ತ ನಾನು ನಿನಗೆ ರೊಕ್ಕ ಕೊಟ್ಟದ್ದು ಗಳಿಸ್ಕೋಬೇಕ ಬೇಡ ಇದ್ರಾಗ? ಪುಕ್ಷಟೆ ಓಟ್ ಹಾಕಿದ್ದೆ ಅಂದ್ರೆ ಏನಾರ ಕೆಲಸ ಹೇಳಿದ್ರೆ ಪಾಪ ಇವ್ರು ನಮ್ಮ ಫ್ರೀದಾಗ ಓಟ್ ಹಾಕ್ಯಾರ, ಇವ್ರ ಕೆಲಸ ಮಾಡಬೇಕು ಅಂತ ಅನ್ನಿಸ್ತದ. ನೀ ರೊಕ್ಕ ತಿಂದಕ್ಕೆ ಓಟ್ ಹಾಕಿದ್ಮೇಲೆ ಮತ್ತೆ ನೀನ್ ಕೆಲಸ ಪುಕ್ಷಟೆ ಕೆಲಸ ಮಾಡೋದ್ರೆ ಹೆಂಗ್ ಮಾಡ್ತಾನ? ಈ ಕೆಲಸ ಮಾಡ್ಬೇಕಾದ್ರೆ ಈ ರೊಕ್ಕ ಕೊಡ್ಬೇಕಂತಾನ. ನಾವು ನಿನಗೆ ಓಟ್ ಹಾಕಿವಿ ಕೆಲಸ ಮಾಡಕ, ಮತ್ತೆ ನೀ ರೊಕ್ಕ ತಗೊಂಡೆ ಓಟ್ ಹಾಕಿದೆ ಅಂತಂದ್ಮೇಲೆ ಕೆಲಸ ಮಾಡಕ್ನು ರೊಕ್ಕ ಕೊಡಂತ. ಹಂಗ ಇಲ್ಲಿ ಏನದ ಅಂತಂದ್ರ ಈ ದೃಷ್ಟಾಂತ ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೂ ಸಹಿತ ಒಂದು ಹೇಳ್ಬೇಕಾಯ್ತು. ನಿನಗ ಯಾವ ಉದ್ದೇಶದಿಂದ ಅವನು ರಾಜಕಾರಣಿ ಜನರ ಸೇವೆ ಮಾಡ್ಲಿ ಅಂತ ಓಟ್ ಹಾಕಿದ್ರೆ ನೀನೇನು ತಗೋಬಾರ್ದಿತ್ತು. ಅವನ್ಲಿಂತ ನೀನು ದುಡ್ಡು ತಗೊಂಡ ಮೇಲೆ ಆ ದುಡ್ಡಿಗೆ ನೀನು ಓಟ್ ಮಾಡ್ಕೊಂಡ ಮೇಲೆ ಈಗ ರಾಜಕಾರಣಿ ನಮ್ಮ ಕೆಲಸ ಮಾಡ್ಲಿ ಅಂತೇಳಿ ನಾವು ಅಪೇಕ್ಷಿಸಿದ್ರೆ ಅವ ಹೆಂಗ್ ಮಾಡ್ತಾನ? ಅದಕ್ಕೆ ಇಲ್ಲಿ ಪರಮಾತ್ಮನ ಧ್ಯಾನ ಜಪ ಏನೆಲ್ಲ ಮಾಡಿ ಆ ಒಂದು ಪೂಜೆಯ ಫಲವನ್ನ ಅನುಭವಿಸಿ ಮತ್ತೆ ಮೇಲೆ ಏನನ್ಬೇಕು? ಹಲವು ಪ್ರಕಾರದ ಅರ್ಚನೆ ಪೂಜನೆ ಮಾಡಿ ಒಲಿಸಿಕೊಂಡು ಭಕ್ತಿ ಯುಕ್ತಿ ಶಕ್ತಿಯಿಂದ ಚತುರ್ವಿಧ ಫಲಗಳನ್ನೆಲ್ಲ ಪಡ್ಕೊಂಡು, ಚತುರ್ವಿಧ ಫಲ ಅಂದ್ರೇನ್ರಿ ಅವು? ಚತುರ್ವಿಧ ಫಲಗಳಂದ್ರೆ ಏನ್ರಿ ಗೊತ್ತದ? ಚತುರ್ವಿಧ ಫಲ ಅಂದ್ರೆ 4 ವಿಧವಾದ ಫಲಗಳು ಆಯ್ತು. ಅದೇ ಚತುರ್ವಿಧ ಅಂದ್ರೆ ಏನು, ಯಾವ 4 ವಿಧ ಅಂತ? ಶಾಸ್ತ್ರಕೃಪ, ಅಂತಃಕರಣ ಕೃಪ ಮತ್ತು ಪೂಜೆ ಮಾಡೋದ್ರಿಂದ ಫಲ ಸಿಗ್ತದ ಗೊತ್ತು. ಚತುರ್ವಿಧ ಫಲ ಅಂದ್ರೆ ಏನಂತ ನೋಡ್ಲಕತ್ತೀನಿ ಒಂದ್ ಸೆಕೆಂಡ್. ಸಿಗ್ತಿದ್ರ ಜಲ್ದಿ ಸಿಕ್ಕರ ನೋಡ್ಬೇಕು, ಇಲ್ಲ ಅಂತಂದ್ರೆ ಬಿಟ್ಬಿಡಪ್ಪ, ಆಮೇಲೆ ನೋಡ್ಲಕ್ ಸಿಗ್ತದೆ. ಎಲ್ಲ ಸಿಗ್ತದ, ಈ ಹುಡುಕಿದ್ರೆ ಸಿಗಲ್ಲ ಅಷ್ಟೇ. ಅವು ಮತ್ತದು ಹುಡುಕ್ಲಾಕನು ನಮಗ ಚತುರ್ವಿಧ ಭೋಗ ಭಾಗ್ಯ ಆಯುಷ್ಯ ಆರೋಗ್ಯ. ಚತುರ್ವಿಧ ಫಲ. ಸಾಮಾನ್ಯವಾಗಿ ಇದಕ್ಕೆ ಮೋಕ್ಷದ 4 ಹಂತಗಳು ಎಂಬ ಅರ್ಥವಿದೆ. ದ್ವೈತ ವೈಷ್ಣವರು
ದ್ವೈತ ಶೈವ ಸಿದ್ಧಾಂತಿಗಳು ಶುದ್ಧಾತ್ಮನು 4 ಉತ್ತಮ ಪದವಿಗಳನ್ನು ಪಡೆಯುತ್ತಾನೆ. ಇವ ಚತುರ್ವಿಧ ಫಲ ಅಂತಂದ್ರೆ ಇನ್ನು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ನೋಡ್ರಿ ಚತುರ್ವಿಧ ಫಲಗಳು. ಚತುರ್ವಿಧ ಫಲ ಅಂದ್ರೆ ಸಾಲೋಕ್ಯ, ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ ಅನ್ನೋ ಚತುರ್ವಿಧ ಫಲಗಳು. ಇದು ಹೇಳಿವಲ್ಲ ಮೊನ್ನೆ ಎಲ್ಲ. ಹಿಂಗಾಗಿ ಈ ರೀತಿ ಚತುರ್ವಿಧ ಫಲಗಳು ಪಡ್ಕೊಂಡ ಮೇಲೆ ಮುಂದೆ ಮುಕ್ತಿಯಾಗಬೇಕೆಂಬ ಅಲ್ಪಾಸೆವಿಡಿದು ಭ್ರಮೆಗೊಳಗಾದ ಭ್ರಾಂತು ಅದೇನು ಮರ್ಕಟರಂತಲ್ಲ ನೋಡಿರೆ. ಆ ಕಡೆ ಫಲನೂ ತಗೋಬೇಕು, ಈ ಕಡೆ ಮೋಕ್ಷನೂ ಆಗ್ಬೇಕಂದ್ರೆ ಹೆಂಗಾಗ್ತದ? ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಸಕಾಮ ಕರ್ಮ ಮಾಡಿ ಫಲ ಪಡ್ಕೋಬೇಕು ಅಂತೀವಿ, ಮತ್ತೆ ನಿಷ್ಕಾಮ ಕರ್ಮ ಮಾಡಿದ್ದಕ್ಕೆ ಸಿಗಬೇಕಾದ ಮೋಕ್ಷನು ಪಡ್ಕೋಬೇಕಂತೀವಿ. ಹೆಂಗದ ಮನುಷ್ಯನ್? ಇದೇನಂತ ಇದಕ್ಕೇನಂದಾರ ಅವರು? ಮರ್ಕಟ ಅಂದ್ರ ಮಂಗೇನ ವ್ಯಾಪಾರ ಅಂತಿದ್ರು. ಮೋಕ್ಷ ಬೇಕು ಅಂದ್ರೆ ನಿಷ್ಕಾಮ ಕರ್ಮ ಮಾಡಬೇಕು, ಅದು ಮಾಡ್ಲಿಕ್ಕೆ ತಯಾರಿಲ್ಲ. ಕರ್ಮ ಮಾಡಬೇಕು, ಸಕಾಮ ಮಾಡಿ ಅದರ ಫಲ ಪಡ್ಕೋಬೇಕು. ಫಲ ಪಡ್ಕೊಂಡು ಏನ್ ಮಾಡ್ಬೇಕು? ಸಕಾಮ ಕರ್ಮ ಮಾಡಿ ಅದರ ಫಲ ಪಡ್ಕೊಂಡು ನಿಷ್ಕಾಮ ಕರ್ಮದ ಫಲವಾದ ಮೋಕ್ಷ ಪಡ್ಕೋಬೇಕು ಅಂತೀವಿ. ಅಂದ್ರ ಇದು ಮಂಗ್ಯಾನ ವ್ಯಾಪಾರ, ಮರ್ಕಟನ ವ್ಯವಹಾರ. ಶಿವಶಿವ, ಮಹಾದೇವ, ಶಂಕರ, ಸಾಂಬ ಎಂದು ಆ ಮಹಾವಸ್ತುವಿನಲ್ಲಿ ಬೆರೆಸಿದ ಅಭೇದ್ಯ ಶರಣಂಗೆ ಜಪ, ತಪ, ಧ್ಯಾನ, ಮೌನವೆಲ್ಲಿಯದು? ಜಪ ಕೈ ಸಾರಿದಂಗೆ ಧ್ಯಾನವೆಲ್ಲಿಯದು? ಇಲ್ಲೇನಾಯ್ತು? ಈಗ ಟೋಟಲ್ ಅದ್ವೈತ ಹೇಳಕತ್ತಾರ ಇವ್ರೀಗ. ಈಗ ನಿಶ್ಚಲ್ ದಾಸ್ ಏನಂತಾರ? ಕಾಕು ಕರು ಪ್ರಣಾಮ್. ಗುರು ಇಲ್ಲ, ಶಿಷ್ಯ ಇಲ್ಲ, ಗುರು ಶಿಷ್ಯ ಇಬ್ರು ಒಂದೇ ಅಂತ ಅಂದ್ಮೇಲೆ ಈ ಗುರುವಿಗೆ ನಮಸ್ಕಾರರೇ ಯಾಕೆ ಮಾಡ್ಲಿ? ಎದಕ್ ಮಾಡ್ಬೇಕು ಗುರುವಿಗೆ ನಮಸ್ಕಾರ? ಯಾರಿಗೆ ಮಾಡ್ಬೇಕು ನಾನು ನಮಸ್ಕಾರ? ಗುರು ಮತ್ತು ಶಿಷ್ಯ ಇಬ್ರು ಒಂದೇ ಅಂತ ಹೇಳಿದ್ಮೇಲೆ, ನಾನು ನೀನು ಇಬ್ರೇ ಒಂದೇ ಆದ್ಮೇಲೆ ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಪ್ರಶ್ನೆ. ಹಾಗ ಇಲ್ಲಿ ಮೋಕ್ಷ ಆಗ್ಬೇಕಾದ್ರ ಆ ಪರಮಾತ್ಮ ಸ್ವರೂಪನೇ ತಾನಾಗಿ ನಿಂತಂತ ಮಹಾತ್ಮನಿಗೆ ಜಪ, ತಪ, ಧ್ಯಾನ, ಪೂಜೆ ಇವೆಲ್ಲ ಮಾಡೋದು ಯಾರಿಗೆ? ಪರಮಾತ್ಮ ತನ್ನಿಂದ ಭಿನ್ನವಾಗಿದ್ದವರು ಮಾಡಬೇಕಾಗಿದ್ದು. ಪರಮಾತ್ಮನ ಸ್ವರೂಪನೇ ತನ್ನ ಸ್ವರೂಪ ಅಂತ ತಿಳ್ಕೊಂಡವನಿಗೆ ಇಂಥ ಜಪ ತಪ ಮಾಡುವ ಅವಶ್ಯಕತೆ ಇಲ್ಲ. ತಿಳಿತ್ರ? ಪೂಜೆ, ಜಪ, ತಪ ಮಾಡುವ ಅವಶ್ಯಕತೆ ಯಾರಿಗಿಲ್ಲ? ತಾನೇ ಆ ಲಿಂಗ ಆದ್ಮೇಲೆ ಲಿಂಗದ ಜಪ, ಲಿಂಗದ ಧ್ಯಾನ, ಲಿಂಗದ ಪೂಜೆ ಎದಕ್ ಮಾಡ್ಲಕ್ ಹೋಗ್ಬೇಕು? ಅನ್ನಂತ ವಿಚಾರ ಹೇಳಾರ. ಇದ್ರ ಮುಂದಿನ ಭಾಗ ಮತ್ತೆ ನಾಳೆ ವಿಚಾರ ಮಾಡಮು. ಇದು ಬಹಳ ದೊಡ್ಡ ವಚನ ಅದ, 2 ಪೇಜ್ ಅದ. ಅದಕ್ಕೆ ಇದು ಒಂದೇ ಸಲ ಓದ್ಕೊತ್ ಕೂತೇವೆ ಅಂದ್ರೆ ಬರೀ ಇದೇ ಒಂದೇ ವಚನ ಆಗ್ತದ. ವಿಚಾರ ಸಾಗರಕ್ಕೆ ಒಂದಿಷ್ಟು ಹೋಗೋಣ. ಒಂದು ತತ್ವಪದ ಹಾಡ್ರಿ, ಒಂದು ಬ್ರೇಕ್ ತಗೊಳ್ಳೋಣ, ಒಂದು ಸ್ವಲ್ಪ ವಿಚಾರ ಸಾಗರ ಹೇಳಿ ಮುಕ್ತಾಯ ಮಾಡೋಣ. ಒಂದು ತತ್ವಪದ ಹಾಡ್ರಿ ಅಂದ್ರೆ ಗಪ್ ಕೂತ್ರಿ ಏನ್ ಮಾಡ್ಬೇಕು? ಯಾರು ಅದಿರೇ ಇಲ್ಲ ಲೈನ್ದಾಗ. ತತ್ವಪದ ಹೇಳ್ರಿ. ನೀವು ಹೇಳ್ರಿ. ಮಲ್ಲಪ್ಪನ ಯಾರ ಹೇಳ್ರಿ?
ಗುರುಗಳೇ ತತ್ವಪದರಿ ಹೇಳ್ತೀನಿ ಹೇಳ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಗುರುವೇ ಗತಿಯನ್ನು ಗುರುವಿನ ಪದಕ್ಕಿಂತ ಬೆರೆತೊಂದು ಗಣವೇ. ಗುರುವೇ ಗತಿಯನ್ನು ಮನವೇ ಮರುವೆ ಎಮ್ಮರುಳನಾಗಿರುವೆ. ಮೂಳೆ ನರ ಮಾಂಸ ಕನುವನೆಂಬುದು ತರವೇ. ನಾನೆಂಬುದು ತರವೇ. ಅರಿಯದೆ ಹಿಂದೆ ನೊಂದಿರುವೆ. ಮುಂದೆ ಕೊರತೆ ಇಲ್ಲದೆ ನಿಜಾನಂದದೊಳಿರುವೆ. ಧನ ಧಾನ್ಯವೆಂಬ ಬಂಧು ಭಾಗ್ಯಗಳು ನಿನ್ನ ಘನವ ನೀನರಿಯದ ಮಾಯಕಾರಗಳು. ಕೊನೆ ಕಾಣದಿರುವ ದುಃಖಗಳು ಅಲ್ಲಿ ಮನ್ನ ಬಿಟ್ಟ ನರನಿಗೆ ಬಿಡದು ಕೊಳಗಳು. ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಬೆರೆತೊಂದು ಗಣವೇ. ಗುರುವೇ ಗತಿಯನ್ನು ಮನವೇ ತನ್ನ ತಿಳಿವ ಸಾಹಸವ ತನ್ನ ತಿಳಿವ ಸಾಹಸವ ಬಿಟ್ಟು ನೀನೆಂದು ದೃಶ್ಯನಾಗುವ ಬೀದಿ ಕಸವ. ಗುರುವೇ ಗತಿಯನ್ನು ಮನವೇ ಧ್ಯಾನಿಸುತ್ತಿರುವ ಮಾನಸವ ಬಿಟ್ಟು ನೀನಿಯಾದರೆ ಸೇವಿಸುವೆ ಚಿತ್ರಸವ. ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಬೆರೆತೊಂದು ಗಣವೇ. ಗುರುವೇ ಗತಿಯನ್ನು ಮನವೇ ಗುರು ಇಲ್ಲವದು ಶೂನ್ಯವಲ್ಲ. ನಿತ್ಯ ನಿರತಸಿ ಆನಂದ ನುಡಿಯೊಳಗಿಲ್ಲ. ಪರವಾದಿರನೇನಬಲ್ಲ ಅಲ್ಲಿ ಗುರು ಶಂಕರನ ಬಿಟ್ಟು ಕರೆತಂಬುದಿಲ್ಲ. ಗುರುವೇ ಗತಿಯನ್ನು ಮನವೇ ತತ್ವ ಗುರು
ಏನ್ರಿ ಆಯ್ತ್ರಿ ತತ್ವಪದ ತತ್ವಪದ ಆಯ್ತ್ರಿ, ಇವ್ರ ಆಯ್ತು ಕೊಟ್ರೆ ಆಯ್ತ್ರಿ, ಮಲ್ಲಪ್ಪನ ಹೇಳ್ತಾರೆ. ಮತ್ತೊಬ್ರು ಆಡ್ತೀರಾ? ಆಡ್ರಿ. ಶಿವ ಓಕೆ. ಏನು ಸೃಷ್ಟಿ
ಲಯ ಅನ್ನೋದ್ರ ಬಗ್ಗೆ ವಿಚಾರ ನಡೆದದು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 249 ವಿಷಯಾಂಕ ಈ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ. ಅದಕ್ಕೆ ಹೆಸರು ಪ್ರಳಯ ಅಂತ ಇಟ್ಟಾರೆ ಹೆಸರು. ಅದರೊಳಗೆ ಇವೆಲ್ಲ ಬರ್ತವ. 154ನೇ ಕಬಿತ್ತ ಅಥವಾ ದೋಹಾದ ವಿಚಾರ ನಡೆದದ. ಈ ಒಂದು ಜಗತ್ತನ್ನು ನಾವು ನೋಡಿದಾಗ ನಾವು ಒಂದು ಜೀವ, ನಮ್ಮನ್ನ ಹೊರತುಪಡಿಸಿ ಉಳಿದದ್ದು ಏನದ ಬ್ರಹ್ಮಾಂಡ. ನಮ್ಮದು ಪಿಂಡಾಂಡ, ಉಳಿದದ್ದು ಬ್ರಹ್ಮಾಂಡ. ನನ್ನನ್ನು ನಾನು ಪಿಂಡಾಂಡ ಅನ್ಕೊಂಡ್ರ ನೀವೆಲ್ಲ ಎದುರಾಗಿ ಬರ್ತೀರಿ. ನಾನು ಪಿಂಡಾಂಡ, ನೀವೆಲ್ಲ ಬ್ರಹ್ಮಾಂಡದಾಗ ಬರ್ತೀರಾ ಇಲ್ಲ? ನಿಮ್ಮನ್ನ ನೀವು ಪಿಂಡಾಂಡ ಅನ್ಕೊಂಡ್ರೆ ಉಳಿದವ್ರು ನಾವೆಲ್ಲ ಎದುರಾಗಿ ಬರ್ತೀವಿ ಬ್ರಹ್ಮಾಂಡದಾಗ. ಬ್ರಹ್ಮಾಂಡ ಪಿಂಡಾಂಡ ಎರಡು ಬಿಟ್ರೆ ಏನು ಇಲ್ಲೇ ಇಲ್ಲ. ನಿಮ್ಮ ಶರೀರ, ನಿಮ್ಮ ತಲೆ ಕೂದಲು, ನಿಮ್ಮ ಉಗುರು, ನಿಮ್ಮ ಚರ್ಮ ಇದಿಟ್ಟು ಬಿಟ್ರ ನಿಮ್ಮ ಮೈ ಮೇಲೆ ಹಾಕೊಂಡು ಬಟ್ಟಿ ಬ್ರಹ್ಮಾಂಡದ್ದು, ನಿಮ್ಮ ತಲೆ ಕೂದಲಿಗೆ ಹಚ್ಕೊಂಡದ್ದು ಬಣ್ಣ ಬ್ರಹ್ಮಾಂಡದ್ದು, ನಿಮ್ಮ ಉಗುರಿಗೆ ಹಚ್ಕೊಂಡ ಬಣ್ಣ ಬ್ರಹ್ಮಾಂಡದ್ದು. ಏನು ಉಂಡು ತಿಂದು ಬೆಳಿತೀವಲ್ಲ, ನೀರ ಪಂಚಭೂತ ಅದೆಲ್ಲ ಬ್ರಹ್ಮಾಂಡದ್ದು. ಬ್ರಹ್ಮಾಂಡ 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 ಪಿಂಡಾಂಡ ಇವೆರಡೇ. ಆ ಬ್ರಹ್ಮಾಂಡಕ್ಕ ಏನ್ ಶಬ್ದ ಬಳಸ್ತೀವಿ ಅಂದ್ರ ಸೃಷ್ಟಿ ಆಯ್ತು ಅಂತೀವಿ. ಪಿಂಡಾಂಡಕ್ಕ ಏನ್ ಶಬ್ದ ಬಳಸ್ತೀವಿ? ಹುಟ್ಟಿತು, ಜನಿಸ್ತು, ಜನ್ಮ ಆಯ್ತು ಅಂತೀವಿ. ಪಿಂಡಾಂಡದಾಗ ಜನ್ಮ ಅಂತೀವಿ, ಬ್ರಹ್ಮಾಂಡದಾಗ ಸೃಷ್ಟಿ ಅಂತೀವಿ ಅಷ್ಟೇ. ಅದು ಸೃಷ್ಟಿ ಮತ್ತು ಜನ್ಮ ಯಾವಾಗ ಆಗ್ತದಪ್ಪ ಅಂತಂದ್ರೆ ಈ ಜೀವಿಗಳ ಎಲ್ಲಾ ಜೀವಿಗಳ ಕರ್ಮಗಳು ಈಶ್ವರನಿಗೆ ಏನ್ ಮಾಡ್ತವ? ಅವು ಜೀವಿಗಳ ಕರ್ಮಗಳು ಫಲ ಕೊಡುವುದಕ್ಕೆ ತಯಾರಾದಾಗ ಈಶ್ವರನಿಗೆ ಏನಾಗ್ತದ? ನಾನು ಅನೇಕ ಆಗ್ಬೇಕು ಅಂತೇಳಿ ಅವನೊಳಗೆ ಇಚ್ಛೆ ಆಗ್ತದ. ಅವನೇನಾಗ್ತಾನ? ಬ್ರಹ್ಮಾಂಡದ ಒಂದು ಸ್ವರೂಪ ತಾಳಿ ನಿಲ್ತಾನ ಈಶ್ವರ. ಅದೇ ರೀತಿ ಪಿಂಡಾಂಡದಲ್ಲಿ ಜೀವನಿಗೆ ಯಾವಾಗ ಕರ್ಮ ಫಲ ಕೊಡ್ಲಕ್ಕ ಭೋಗ ಸ್ಟಾರ್ಟ್ ಆಗ್ತದ, ಆವಾಗ ಏನಾಯ್ತು? ಅವನಿಗೂ ಅನೇಕ ಆಗಬೇಕು ಅಂತೇಳಿ ಅವನು ಜನ್ಮ ತಾಳ್ತಾನ. ಜನ್ಮ ತಾಳಿ ಬೆಳಕೋತ ಹೋಗಿ ಮುಂದವ ಏನೇನೋ ಆಗಿ ದೊಡ್ಡ ಒಂದು ಗೃಹಸ್ಥನೋ, ಸನ್ಯಾಸಿನೋ, ಭಕ್ತರೋ, ಮಕ್ಕಳು ಏನೇನೋ ಅನೇಕ ಆಗಿ ಲೀಲೆ ಮಾಡ್ತಿರ್ತಾನೆ. ಈ ರೀತಿ ಕರ್ಮಗಳು ಫಲ ಕೊಡುವುದಕ್ಕೆ ಸಮ್ಮುಖವಾದಾಗ ಸೃಷ್ಟಿ, ಪ್ರತಿ ಕ್ಷಣನೂ ಸೃಷ್ಟಿ ಆಗ್ತದೆ, ಪ್ರತಿ ಕ್ಷಣನೂ ಲಯ ಆಗ್ತಿರ್ತದೆ. ಮತ್ತೆ ಕರ್ಮಗಳು ಫಲ ಕೊಡುವುದರಲ್ಲಿ ನಿರತವಾಗಿರುವಾಗ ಸ್ಥಿತಿ, ಕರ್ಮಗಳು ಫಲ ಕೊಟ್ಟು ಅವೇನಥವಾ ಕರ್ಮಗಳು ನಾಶ ಆಗಿ ಹೋಗ್ಬಿಡ್ತಾವ. ಕರ್ಮಗಳು ಫಲ ಕೊಟ್ಟು ನಾಶವಾದಾಗ ಅಲ್ಲಿ ಫಲ ಭೋಗಿಸ್ಲಕ್ಕ ಫಲನೇ ಇಲ್ಲ ಅಂತಂದ್ಮೇಲೆ ಅಲ್ಲೇನಾಯ್ತು? ಅದು ಲಯ ಆಗಿಬಿಡ್ತದ. ಬ್ರಹ್ಮಾಂಡದ ಕರ್ಮಗಳ ಭೋಗ ಎಲ್ಲ ಮುಗಿದ ಮೇಲೆ ಬ್ರಹ್ಮಾಂಡ ಲಯ ಆಗಿ ಹೋಗ್ಬಿಡ್ತದ. ಪಿಂಡಾಂಡದ ಎಲ್ಲ ಕರ್ಮಗಳು ಮುಗಿದು ಹೋದ್ಮೇಲೆ ಈ ಪಿಂಡಾಂಡ ಲಯ ಆಗಿ ಹೋಗ್ಬಿಡ್ತದ ಅನ್ನೋಂಥದ್ದು. ಇದನ್ನ ನಾ 3 ದಿವಸ ಆಯ್ತು ಹೇಳಕತ್ತೀನಿ, ಸರಿಯಾಗಿ ತಿಳ್ಕೊಂಡಿರ್ತೀರಿ. ಮುಂದೆ ಇದು ಯಾರ ಅಧೀನದಾಗದ? ಇದೆಲ್ಲ ಸೃಷ್ಟಿ, ಜೀವ ಬರೋದು ಹೋಗೋದು, ಈ ಸೃಷ್ಟಿ ಆಗೋದು, ಸ್ಥಿತಿ ಆಗೋದು, ಲಯ ಆಗೋದು, ಇದು ಯಾರ ಅಧೀನದಾಗ ಅದಂತಂದ್ರ ಜೀವರುಗಳ ಕರ್ಮಗಳ ನಿಮಿತ್ತ. ಇದಕ್ಕೆ ನಿಮಿತ್ತ ಕಾರಣ ಯಾರು ಅಂತಂದ್ರೆ ಜೀವರುಗಳ ಕರ್ಮಗಳ ನಿಮಿತ್ತವಾಗಿ. ನಾವು ಗಾಢವಾದ ನಿದ್ರೆಯಲ್ಲಿರುವಾಗ ಅಲ್ಲಿ ಪ್ರಪಂಚವೇ ಇಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ಗಂಡ, ಹೆಂಡತಿ, ಹೊಲ, ಮನೆ, ಅಪ್ಪ, ಮಗ ಏನೇನು ಇರಲ್ಲ.
ನಿದ್ದೆ ಹತ್ತಿದಾಗ ಸುತ್ತಮುತ್ತ ಏನೆಲ್ಲ ಇದ್ರೂ ಸಹಿತ ಅವ್ಯಾವು ಇರಂಗಿಲ್ಲ. ಅಂದರೆ ಜಾಗೃತಿಗೆ ಬರಬೇಕಾದರೆ ನಮ್ಮ ಕರ್ಮಗಳು ಫಲ ಕೊಡಲಿಕ್ಕೆ ಸಮ್ಮುಖವಾದಾಗ ತಕ್ಷಣ ಎಚ್ಚರವಾಗುತ್ತದೆ. ಮಲ್ಕೊಂಡವನು ನಿದ್ದೆತ್ತಿದಾಗ ಅವನು ಜಾಗೃತಕ್ಕೆ ಬರಬೇಕಾದ್ರೆ ಅಲ್ಲಿ ಕರ್ಮದ ಫಲ ಆರಂಭ ಆಯ್ತು ಅಂತಂದ್ರೆ ವಿಶ್ವಜೀವ ಒಂದು ಅವನಿಗೆ ಜಾಗೃತಿನ ಫಲ ಕೊಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ನಂದ್ರೆ ಅವಾಗ ಎಚ್ಚರ ಆಗ್ಬಿಡ್ತದ. ಮೊಟ್ಟ ಮೊದಲು ಹೇಳುವುದು ಯಾವ್ದು ಹೇಳ್ತದಪ್ಪ? ಈ ಎಚ್ಚರ ಕೂಡ್ಲೇನೆ ಫಸ್ಟ್ ಯಾವ್ದು ಹೇಳ್ತದಂತಂದ್ರ, ನಿಮ್ಮಲ್ಲಿ ಬೇಕಾದಷ್ಟು ಅಂಶಗಳದಾವ, ಅದ್ರೊಳಗೆ ಮೊದಲು ಹೇಳೋದು ಯಾವ್ದಂತಂದ್ರ ನಿಮ್ಮದು ನಾನು ಅನ್ನೋದಲ್ಲ, ಅಹಂಕಾರ. ನಾನು ಅನ್ನೋದದ ಇಲ್ಲ, ಕಲ್ಪಿತ ನಾನು. ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅಹಂ ಜೀವಾಸ್ಮಿ. ಈ ಜೀವನೇ ನಾನು ಅಂತೇನು ಅದಲ್ಲ. ಹುಟ್ಟುತ್ತೀನಿ, ಸಾಯ್ತೀನಿ, ಪಾಪ ಪುಣ್ಯ ಮಾಡ್ತೀನಿ, ಸುಖ ದುಃಖ ಅನುಭವಿಸ್ತೀನಿ ಅಂತ ಏನದಲ್ಲ. ಆ ನಾನು ಏನದಲ್ಲ ಕಲ್ಪಿತ ಅಹಂಕಾರ, ಕಲ್ಪಿತ ಪುರುಷ ಏನಲ್ಲ, ಅದು ಮೊದಲು ಹೇಳ್ತಾವ. ಎದ್ದ ಕೂಡಲೇ ಎಚ್ಚರ ಆದ ಕೂಡಲೇ ಯಾವ್ದು ಹೇಳ್ತದಪ್ಪ ಅಂದ್ರೆ ನಾನು ಅನ್ನೋದು ಫಸ್ಟ್ ಹೇಳ್ತದ. ಆಮೇಲೆ ಉಳಿದು ಎಲ್ಲ ಹೇಳ್ಕೊತ ಎದ್ದೇನ್ ಮಾಡ್ತದ, ತನ್ನ ಹೊಲಕ್ಕೆ ಹೋಗ್ತದ, ತನ್ನ ಮನೆಗೆ ಬರ್ತದ. ರಾತ್ರಿ ಎಲ್ಲ ಲೌಕಿಕ ವ್ಯವಹಾರಗಳು ಅವಿದ್ಯೆಯಲ್ಲಿ ಲೀನವಾಗಿದ್ದವು. ಅವಿದ್ಯೆಯಲ್ಲಿ ಲೀನವಾದಾಗ ನಾವು ಸುಷುಪ್ತಿಯ ಆನಂದದಲ್ಲಿ ಅನುಭವಿಸುತ್ತಿರುತ್ತೇವೆ. ಅಲ್ಲಿ ಕೇವಲ ಸುಖವಿದೆ. ಕರ್ಮಗಳ ನಿಮಿತ್ತದಿಂದ ಜಾಗೃತಿಗೆ ಬರುತ್ತೇವೆ. ಆವಾಗ ಅನೇಕ ಪ್ರಾಪಂಚಿಕ ವಸ್ತುಗಳು ಕಣ್ಣಿಗೆ ಕಾಣಲಿಕ್ಕೆ ಶುರು ಮಾಡುತ್ತವೆ. ಜೀವರುಗಳ ಕರ್ಮಗಳು ಫಲವನ್ನು ಕೊಡಲಿಕ್ಕೆ ಸಮ್ಮುಖವಾದಾಗ ಸೃಷ್ಟಿ ಎಚ್ಚರ ಜಾಗೃತವಾಗುತ್ತದೆ. ಫಲವನ್ನು ಕೊಡುವುದು ಮುಗಿದ ಮೇಲೆ ಅಂದ್ರೆ ಅವು ನಾಶ ಆಗ್ತವ, ವಿಮುಖ ಆಗಂಗಿಲ್ಲ. ಕರ್ಮಗಳು ಸಮ್ಮುಖ ಆದ ಸಂಗಟ ವಿಮುಖ ಅನ್ನೋ ಶಬ್ದ ಬಳಸೋದು ತಪ್ಪಾಗ್ತದ. ಕರ್ಮ ಫಲ ಕೊಟ್ಟ ಮೇಲೆ ಅವು ನಾಶ ಹೋಗ್ಬಿಡ್ತಾವ. ಮುಗಿದು ಅವು ನಾಶವಾದಾಗ, ಕರ್ಮಗಳು ಫಲ ಕೊಟ್ಟು ನಾಶವಾದಾಗ ಪ್ರಳಯ ನಿದ್ರೆ ಉಂಟಾಗುತ್ತದೆ. ಈ ರೀತಿಯಿಂದ ಜೀವರುಗಳ ಏನದ ಕರ್ಮಗಳ ಅಧೀನವಾಗಿ ಸೃಷ್ಟಿ ಇರುತ್ತದೆ. ಈ ಸೃಷ್ಟಿ ಸ್ಥಿತಿ ಲಯ ಎದರ ಮೇಲೆ ಎದರ ಅಧೀನದಾಗದವಿವು? ಸೃಷ್ಟಿ ಸ್ಥಿತಿ ಲಯ ಜೀವರುಗಳ ಕರ್ಮ. ಯಾವುದರ ಅಧೀನದಾಗಿ ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳು ಎದರ ಅಧೀನದವಪ್ಪ ಅಂತಂದ್ರೆ ಜೀವರುಗಳ ಕರ್ಮಗಳ ಮೇಲೆ. ಅದಕ್ಕೆ ಏನಂತಾರ ಜಾನಪದರು, ಇಲ್ಲಿ ತನಕ ಮಳಿ ಬೆಳಿ ಬರ್ಲಕತ್ತದ ಅಂತಂದ್ರ ಭೂಮಿ ಮೇಲೆ ಇಂಥ ಸತ್ಯವಂತರು ಅದರ ಅನ್ನೋದಕ್ಕೆ ಮಳಿ ಬೆಳಿ ಇನ್ನ ಬರ್ಲಕತ್ತದ ಅಂತಂತಾರ. ಜೀವರುಗಳ ಕರ್ಮವನ್ನು ಅವಲಂಬಿಸಿ ಬರ್ಲಕತ್ತದಿಲ್ಲ ಇವೆಲ್ಲ. ಜೀವರುಗಳ ಕರ್ಮ ಮಳಿ ಬೆಳಿ ಬರೋದಕ್ಕ ಯೋಗ್ಯ ಇರ್ಲಾರ್ದಂತ ಅಯೋಗ್ಯ ಕರ್ಮಗಳು ಮಾಡ್ತಿದ್ರಂದ್ರೆ ಮಳಿ ಬೆಳಿ ಹೋಗ್ಬಿಡ್ತದೆ. ಎಲ್ಲ ಪಾಪ ಹೆಚ್ಚಾಗಿ ಅದ್ರಿ, ಅದಕ್ಕೆ ಮಳಿ ಬೆಳಿ ಬರಲ್ಲ, ಎಲ್ಲ ಕಷ್ಟ ಆಗ್ಬಿಡ್ತು, ಜಗತ್ತಿನ ತುಂಬಾ ಬರಗಾಲ ಬಿತ್ತು. ಯಾಕಂದ್ರೆ ಪಾಪ ಹೆಚ್ಚಾಯ್ತು ಅಂತಾರ. ಎಷ್ಟು ಸರಳವಾಗಿ ಅಂತಾರೆ. ನಾವು ನೋಡಿದ್ರ ಶಾಸ್ತ್ರ ತಗೊಂಡು ಈಗೇನ್ ತಿಳ್ಕೊಳಕತ್ತೀವಿ, ಜೀವರುಗಳ ಕರ್ಮಗಳ ಅಧೀನವಾಗಿ ಈ ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳು ಉಂಟಾಗುತ್ತವೆ ಅಂತೇಳಿ ಶಾಸ್ತ್ರೀಯವಾಗಿ ತಿಳ್ಕೊಂಡಿವಿ ನಾವು. ಅದಕ್ಕೆ ತಾತ್ಪರ್ಯ, ಸೃಷ್ಟಿಯು ಈಶ್ವರನ ಕರ್ಮಗಳ ಅಧೀನವಿಲ್ಲ, ಇದು ಹೇಳಬೇಕಾಗ್ಯದ. ಸೃಷ್ಟಿಯು ಈಶ್ವರನ ಕರ್ಮಗಳ ಅಧೀನವಿಲ್ಲ, ಜೀವರುಗಳ ಕರ್ಮಗಳ ಅಧೀನವಿರುತ್ತದೆ. ಬ್ರಹ್ಮಾಂಡದ ಸೃಷ್ಟಿಯಾಗಿರಬಹುದು, ಪಿಂಡಾಂಡದ ಸೃಷ್ಟಿಯಾಗಿರಬಹುದು, ಅದು ಜೀವರುಗಳ ಕರ್ಮಗಳ ಅಧೀನವಿರುತ್ತದೆ. ಅದಕ್ಕೆ ನಾನು ನಿಮಗೇನು ಹೇಳಿದೆ ಮೊದಲ,
ಒಂದು ಹೋಟೆಲ್ ಹಾಕ್ಬೇಕು, ಒಂದು ಅಂಗಡಿ ಹಾಕ್ಬೇಕು, ಒಂದು ಏನಾರ ಮಾಡ್ಬೇಕಾದ್ರ ಎಲ್ಲಿ ಬೇಕಲ್ಲಿ ಹೋಗಿ ಅಂಗಡಿ ಇಟ್ಕೊಂಡು ಕೂತ್ರ ಗಿರಾಕಿ ಆತವೇನು? ಆ ಏರಿಯಾದೊಳಗ ಆ ಜನರಿಗೆ ಎಂತ ವಸ್ತುಗಳು ಬೇಕು ಅಂತ ವಸ್ತುಗಳನ್ನು ತಂದು ಅಲ್ಲಿ ಒಂದು ಅಂಗಡಿ ಹಾಕಿದ್ರೆ ಆ ಮಂದಿ ಬಂದು ತಗೋತಾರೆ. ಅದು ಅಂಗಡಿ ಸಕ್ಸಸ್ ಆಗೋದು ಯಾರ್ಲಿಂತ? ಗಿರಾಕಿಲಿಂತ ಸಕ್ಸಸ್ ಆಗ್ತದೋ ಏನು ಅಂಗಡಿ ಮಾಲೀಕನ್ಲಿಂತ ಸಕ್ಸಸ್ ಆಗ್ತದೋ? ಗಿರಾಕಿಲಿಂತ. ಹಂಗಿವ ಜೀವ ಏನದನ ಗಿರಾಕಿ ಇದ್ದಂಗ ಅದನ. ಇವನ ಕರ್ಮಗಳ ಮ್ಯಾಲ ಈ ಪಿಂಡಾಂಡ, ಆತನ ಪಿಂಡಾಂಡ ಅದು ಸೃಷ್ಟಿ ಸ್ಥಿತಿ ಲಯ ಆಗದು, ಮತ್ತೆ ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಸಹಿತ ಎಲ್ಲ ಜೀವರುಗಳ ಕರ್ಮಗಳ ಒಟ್ಟಾರೆ ಫಲ ಏನದಲ್ಲ, ಆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯವನ್ನ ಲಯಕ್ಕೆ ಆಧಾರ ಆಗ್ಯದ ಅಂತಿದ್ದು. ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಾಗಲಿ ಮತ್ತು ಪಿಂಡಾಂಡದ ಸೃಷ್ಟಿ ಸ್ಥಿತಿ ಲಯಗಳಾಗಲಿ ವ್ಯಷ್ಟಿ ಜೀವನ, ವ್ಯಷ್ಟಿ ಅಂದ್ರೆ ಸಿಂಗಲ್, ವ್ಯಷ್ಟಿ ಜೀವನ ಕರ್ಮಗಳು ಏನ್ ಮಾಡ್ಯಾವ? ಪಿಂಡಾಂಡದ ಸೃಷ್ಟಿ ಸ್ಥಿತಿ ಲಯಕ್ಕೆ ಆಧಾರವಾದರೆ ಸಮಷ್ಟಿ ಜೀವರುಗಳ ಅಂದ್ರೆ ಎಲ್ಲಾ ಜೀವರುಗಳ ಕರ್ಮಗಳು ಟೋಟಲ್ ಅವು ಏನ್ ಮಾಡ್ಲಕತ್ತವ? ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಕ್ಕೆ ಆಧಾರವಾಗಿವೆ. ಜೀವರುಗಳ ಕರ್ಮಗಳೇ ಸೃಷ್ಟಿ ಸ್ಥಿತಿ ಲಯಕ್ಕೆ ಆಧಾರವಾಗಿವೆ ಅಂತಂದ್ರೆ ಈ ಒಳ್ಳೆ ಶರೀರ ಬರಬೇಕು, ಒಳ್ಳೆ ಬ್ರಹ್ಮಾಂಡ ಸೃಷ್ಟಿ ಆಗ್ಬೇಕು, ಜಗತ್ತು ಸುಂದರವಾಗಬೇಕು, ಈ ಪಿಂಡಾಂಡ ಬ್ರಹ್ಮಾಂಡಗಳು ಚಂದ ಆಗಬೇಕು ಅಂತಂದ್ರೆ ಜೀವರುಗಳಿಗೆ ಜವಾಬ್ದಾರಿ ಅದ ಒಳ್ಳೆ ಕರ್ಮ ಮಾಡಬೇಕು ಅನ್ನೋದು. ಅದು ಹೇಳಕತ್ತಾರಿಲ್ಲಿ. ಕೆಟ್ಟ ಕರ್ಮ ಮಾಡಿಕೆ ನಾ ಚಲೋ ಇರ್ತೀನಿ ಅಂದ್ರೆ ಹೆಂಗಾಗ್ತದ? ಪಾಪ ಮಾಡ್ಬೇಕಂತೀವಿ, ಪಾಪನೇ ಮಾಡ್ಬೇಕಂತೀವಿ, ಆದ್ರೆ ಪಾಪದ ಫಲ ಬೇಡ ಅಂತೀವಿ. ಮತ್ತ ಫಲ ಎದುರ್ಬೇಕಂತೀವಿ, ಪಾಪದ ಫಲ ಬೇಡ ನಮಗ, ಫಲ ಎದುರ್ದು ಬೇಕು, ಪುಣ್ಯದ ಫಲ ಬೇಕು. ಫಲ ಬೇಕು ಪುಣ್ಯದ್ದು, ಆದ್ರೆ ಪುಣ್ಯ ಮಾಡ್ಲಕ್ಕೂ ಅಲ್ಲ. ಹೆಂಗದ? ಪಾಪನೇ ಮಾಡ್ಬೇಕಂತೀವಿ, ಪಾಪದ ಫಲ ಬೇಡ, ಪುಣ್ಯ ಮಾಡೋದು ಅಲ್ಲ, ಆದ್ರೆ ಪುಣ್ಯದ ಫಲ ಬೇಕಂತೀವಿ. ಬೆಂಕಿ ಮೇಲೆ ಬೆಣ್ಣೆ ಇಡಬೇಕಂತೀವಿ, ಅದು ಕರಗಬಾರದು ಅಂತೀವಿ. ಅದು ಹೆಂಗಾಗ್ತದ? ಮನುಷ್ಯನ ಬೇಡಿಕೆ ಈ ರೀತಿ ಅದ. ಮನುಷ್ಯ ಅಂದ್ರೆ ಹಿಂಗ, ಅವನ ವಿಚಾರ ಹಿಂಗಿರ್ತದ. ಏನ್ ಮಾಡ್ಬೇಕು? ಅದಕ್ಕೆ ಈ ಒಂದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಾಗ್ಲಿ, ಸೃಷ್ಟಿ ಅಂದ್ರೇನು, ಸ್ಥಿತಿ ಅಂದ್ರೇನು, ಲಯ ಅಂದ್ರೇನು ಫುಲ್ ಡೀಟೇಲ್ ಆಗಿ ಹೇಳಿವಿ. ಮತ್ತೆ ಸೃಷ್ಟಿ ಸ್ಥಿತಿ ಲಯ ಇದೆ ಅನ್ನೋದು ಲೌಕಿಕವಾಗಿರೋದು. ಇದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಕಾರಣ ಶರೀರದೊಳಗೆ ಏನದವ? ನಿಮ್ಮದು ತುರ್ಯಾವಸ್ಥೆ, ತುರ್ಯಾತೀತಾವಸ್ಥೆ, ತುರ್ಯಾತೀತೋತ್ತರ ಅವಸ್ಥೆಯ ಅನುಭವಗಳು ಕಾರಣ ಶರೀರದಾಗದವ. ಅವು ಜ್ಞಾನ ಅಜ್ಞಾನವನ್ನು ಹೊಂದಿರ್ತವ. ಆ ಕಾರಣ ಶರೀರದ ಅನುಭವಗಳು ಅವು ನೀವು ಹಿಂದಿನ ಜನ್ಮದಾಗ ಏನ್ ಮಾಡಿರಿ ಆ ಕರ್ಮಗಳು ಫಲಭಾಗ ಕೊಡುವುದಕ್ಕ ಸಮ್ಮುಖ ಆಗಿದ್ದಕ್ಕ ಇಲ್ಲಿ ಬಂದು ಕುಂತೀರಿ. ನೀವು ಸುಮ್ಮನೆ ಕುಂತೀರೇನು? ಅವು ಕರ್ಮಗಳು ನಿಮ್ಮ ಹಿಂದಿನ ಜನ್ಮದಾಗ ಮಾಡಿದ ತುರ್ಯಾವಸ್ಥೆ, ತುರ್ಯಾತೀತಾವಸ್ಥೆ, ತುರ್ಯಾತೀತೋತ್ತರ ಅವಸ್ಥೆಯ ಸಾಧನೆಯ ಕರ್ಮಗಳು ಅವು ಫಲ ಕೊಡುವುದ ಕಾರಣ ನೀವು ಈಗ ಬಂದು ಕುಂತೀರಿ. ಈಗ 2 ತಾಸು 3 ತಾಸು ಸುಮ್ಮನೆ ಯಾಕೆ ಕೂತೀರಿ ಅಂತಂದ್ರ ಅವು ಫಲ ಕೊಡುವಲ್ಲಿ ನಿರತವಾಗಿದ್ದಕ್ಕ ನೀವು ಸುಮ್ಮ ಕೂತೀರಿ, ಕೇಳಕತ್ತೀರಿ. ಸೃಷ್ಟಿ ಆಗ್ಯದ, ಸ್ಥಿತಿ ಆಗ್ಯದ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆ ಪಾಠ ಮುಗಿತದ, ಅದು ಪಾಠ ಲಯ ಆಗಿ ಹೋಗ್ಬಿಡ್ತದೆ. ಅದ್ರದ್ದು ಸಂಸ್ಕಾರ ನಿಮ್ಮೊಳಗೆ ಉಳಿತದ, ಪಾಠದ ಸಂಸ್ಕಾರ ನಿಮ್ಮೊಳಗೆ ಉಳಿತದ. ಹೀಗೇನದಪ್ಪ ಅಂದ್ರೆ ನಿಮ್ಮ ಪ್ರತಿಯೊಂದು ಕ್ಷಣದ ಸುಖ ದುಃಖದ ಅನುಭವಗಳು ನೀವು ಪೂರ್ವ ಕಾಲದಲ್ಲಿ ಅಥವಾ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲಭೋಗಗಳೇ ಇರುತ್ತವೆ ಎಂಬುದನ್ನು ಮನಗಾಣಬೇಕು. ಅದಕ್ಕೆ
ಈ ಜನ್ಮದಲ್ಲಿ ಏನು ಸುಖ ದುಃಖ ಅನುಭವಿಸ್ಲಕತ್ತೀವಿ, ಮುಂದಿನ ಜನ್ಮ ಇದಕ್ಕಿಂತ ಶ್ರೇಷ್ಠವಾಗಿರಬೇಕು ಅಂತಂದ್ರೆ, ಏ ಜೀವರುಗಳೇ, ನೀವು ಇನ್ನು ಶ್ರೇಷ್ಠವಾದ ಕರ್ಮಗಳನ್ನು ಮಾಡಿ ಆನಂದವಾಗಿರ್ಲಿಕ್ಕೆ ಸಾಧ್ಯ ಆದ ಅನ್ನಂತ ವಿಚಾರಗಳನ್ನು ಹೇಳುವ ಮೂಲಕ ಈ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಏನಂತಂದ್ರ ಈಶ್ವರನ ಕರ್ಮಗಳ ಆಧೀನ ಇಲ್ಲ. ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳು ಯಾರ ಕರ್ಮಗಳ ಅಧೀನ ಅದಾವ? ಜೀವಿಗಳ ಕರ್ಮಗಳ ಅಧೀನ ಅದಾವ. ಮತ್ತು ಸೃಷ್ಟಿ ಯಾವಾಗ ಆಗ್ತದ, ಸ್ಥಿತಿ ಯಾವಾಗ ಆಗ್ತದ, ಲಯ ಯಾವಾಗ ಆಗ್ತದ ಅನ್ನೋದು ಎಲ್ಲ ಹೇಳಿ ಆಯ್ತು. ಮತ್ತೇನು ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ಏನು ಡೌಟ್ ಇತ್ತು ಅಂತಂದ್ರೆ ಪ್ರಶ್ನೆಗಳು ಕೇಳ್ರಿ. ಮತ್ತೆ ಏನು ಪ್ರಶ್ನೆ ಈಗ ತಿಳಿದಿಲ್ಲ ಅಂದ್ರೆ ಆಮೇಲೆ ಕೇಳಿದ್ರು ಅದ್ರ ಬಗ್ಗೆ ಡೀಟೇಲ್ ಆಗಿ ಇಷ್ಟು ಹೇಳಿದ್ಮೇಲೆ ಇನ್ನೇನು ಡೌಟ್ ಇರ್ತದ, ಏನಾದ್ರು ಡೌಟ್ ಇತ್ತಂದ್ರೆ ಕೇಳ್ರಿ, ಆಮೇಲೆ ಹೇಳ್ತೀವಿ. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ. ಏನ್ ಹೇಳಕತ್ತೀರಿ? ಇಲ್ಲಿವರೆಗೆ ಈಗ ಈಶ್ವರ ಜಾಬಲಿಸ್ತ ಮಾಡಿದ್ರೆ ಈಶ್ವರ್ ಜಾಬ್ಲೆಸ್ ಯಾಕಂತ ಜೀವಿಗಳು ಕರ್ಮ ಮಾಡಿದ್ದು ಅವನು ತಗೊಂಡು ಅವಕ್ಕೆ ತಕ್ಕಂತ ಅನುಗ್ರಹ ಮಾಡ್ತಾನಲ್ಲ, ಫಲ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಶರೀರ ಕೊಡ್ತಾನ, ಒಂದು ಆಯುಷ್ಯ ಕೊಡ್ತಾನ, ಒಂದು ಭೋಗ ಕೊಡ್ತಾನ. ಆ ಭೋಗ ಅದು ಆ ಆಯುಷ್ಯದಲ್ಲಿ ಏನೇನು ಭೋಗಿಸ್ಬೇಕದೆಲ್ಲ ಭೋಗ ಅವ ಕೊಡ್ತಾನ. ಅವ ಯಾಕೆ ಜಾಬ್ಲೆಸ್ ಆಗ್ತಾನ? ಸಮಾನವಾಗಿ ಆಡಳಿತ ಮಾಡಬೇಕು. ಮಾಡಬೇಕಲ್ಲ, ಮಾಡ್ತಾನೆ. ಆಯ್ತು. ಮಂಗಳಾರತಿ ಮಾಡ್ತೀರಾ? ಏನ್ ಮಾಡ್ತೀರ ನೋಡ್ರಿ, ಟೈಮ್ ಆಗ್ಯದ ನೋಡ್ರಿ. ಏನ್ ಮತ್ತಿನ್ನ ಚರ್ಚೆ ಮುಂದುವರಿಸ್ತೀರ? ಆಯ್ತು. ವಾಟ್ ಈಸ್ ನೆಕ್ಸ್ಟ್ ನೋಡ್ರಿ, ನಿಮ್ದೇನ್ ಪ್ರೋಗ್ರಾಮ್?